Dear students, this is Mangalore University BBA 6th semester finance specialization paper, financial analysis. We are in module 2nd, that is ratio analysis, and session number 32. So we are in module 3rd, okay? So this is module 3, session number 32. So today we are going to learn the concept DuPont analysis. ಸೊ DuPont ಅನಾಲಿಸಿಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ನಿಮಗೀಗ ಡಿಫ್ರೆಂಟ್ ರೇಷ್ಯೂಸ್ ಆಯಿತು. ಲಿಕ್ವಿಡಿಟಿ ರೇಷ್ಯೂ, ಸಾಲ್ವೆನ್ಸಿ ರೇಷ್ಯೂ ಅಥವಾ ಕ್ಯಾಪಿಟಲ್ ಸ್ಟ್ರಕ್ಚರ್ ರೇಷ್ಯೂ ಅಂತ ಕೂಡ ಕರೀತಾರೆ. ಪ್ರಾಫಿಟಬಿಲಿಟಿ ರೇಷ್ಯೂ, ಅನಂತರದಲ್ಲಿ ಆ್ಯಕ್ಟಿವಿಟಿ ರೇಷ್ಯೂ ಅಥವಾ ಟರ್ನ್ ಓವರ್ ರೇಷ್ಯೂ. ಸೊ ಇಷ್ಟು ರೇಷ್ಯೂಗಳನ್ನ ತಿಳ್ಕೊಂಡ್ರಿ. ಈಗ ಇವತ್ತು ನಾವು ತಿಳ್ಕೊಳ್ತಿರೋಂಥ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ಅ ವೆರಿ ಯೂಸ್ಫುಲ್, ವೈಡ್ಲಿ ಯೂಸ್ಡ್ ಆ್ಯಂಡ್ ವೆರಿ ಸ್ಪೆಷಲ್ ರೇಷ್ಯೂ ಅನಾಲಿಸಿಸ್, ದಟ್ ಈಸ್ DuPont ಅನಾಲಿಸಿಸ್ ಅಂತ. So, this DuPont analysis is an extended examination of return on equity of a company, which analyzes net profit margin, asset turnover, and financial leverage. DuPont analysis ಅಂದರೆ ಇದೊಂದು ಅನಾಲಿಸಿಸ್, ಇದೊಂದು ರೇಷ್ಯೂ ಅಲ್ಲ ಇದು. ಸೊ ಒಂದು ಬಗೆಯ ಒಂದು ರೀತಿಯ ಅನಾಲಿಸಿಸ್ ಇದು. ಸೊ ಇದರಲ್ಲಿ ನಾವು ಅನಲೈಸ್ ಮಾಡೋ ರೇಷ್ಯೂ ಯಾವುದಪ್ಪ ಅಂದರೆ ದಟ್ ಈಸ್ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂನೇ. ಈ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂನಲ್ಲಿ ನಮಗೆ ಬೇರೆ ಬೇರೆ ರೇಷ್ಯೂಗಳು ಸೇರಿಕೊಂಡಿದೆ. ಅದನ್ನು ಬ್ರೇಕ್ ಮಾಡಿದ್ರೆ ಅದರಲ್ಲಿ ನಮಗೆ ನೆಟ್ ಪ್ರಾಫಿಟ್ ಮಾರ್ಜಿನ್, ಅಸೆಟ್ ಟರ್ನ್ ಓವರ್ ಮತ್ತು ಫಿನಾನ್ಷಿಯಲ್ ಲಿವರೇಜ್ 3 ಸೇರಿಕೊಂಡಿದೆ ಅಂತ ಅನಲೈಸ್ ಮಾಡೋದೆ DuPont ಅನಾಲಿಸಿಸ್. ಈ DuPont ಅನಾಲಿಸಿಸ್ ಇದೆಲ್ಲ, ಇದನ್ನು ಡೆವಲಪ್ ಮಾಡಿರೋದು DuPont ಕಾರ್ಪೊರೇಷನ್ ಅಂತ ಅದೊಂದು ಕಂಪನಿ ಹೆಸರು. ಅದಕ್ಕೆ ಅದರ ಹೆಸರನ್ನೇ ಇಟ್ಟಿದ್ದಾರೆ, ಅದಕ್ಕೆ DuPont ಅನಾಲಿಸಿಸ್ ಅಂತ. ಇದು 1920ನಲ್ಲಿ ಅವರು ಈ DuPont ಅನಾಲಿಸಿಸ್ ಕಾನ್ಸೆಪ್ಟನ್ನ ಡೆವಲಪ್ ಮಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಇದು ಸ್ಟಿಲ್ ತುಂಬ ಬಳಕೆನಲ್ಲಿದೆ. ಇಟ್ಸ್ ವೆರಿ ಯೂಸ್ಫುಲ್ ಕಾನ್ಸೆಪ್ಟ್ DuPont ಅನಾಲಿಸಿಸ್. ಸಿಂಪಲ್ ವರ್ಡ್ನಲ್ಲಿ ನಿಮಗೆ DuPont ಅನಾಲಿಸಿಸ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಇಟ್ ಬ್ರೇಕ್ಸ್ ಡೌನ್ ದ ROE ಟು ಅನಲೈಸ್ ಹೌ ಕಾರ್ಪೊರೇಟ್ ಕ್ಯಾನ್ ಇನ್ಕ್ರೀಸ್ ದ ರಿಟರ್ನ್ ಫಾರ್ ದೇರ್ ಶೇರ್ ಹೋಲ್ಡರ್ಸ್ ಅಂತ. ನಿಮಗೆ ತುಂಬ ಸರಳವಾಗಿ DuPont ಅನಾಲಿಸಿಸ್ ಹೇಳಬೇಕಂದ್ರೆ, ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂ ಅಂತ ನಿಮಗೆ ಆಲ್ರೆಡಿ ಕಲ್ತಿದ್ದೀರಲ್ಲ. ಸೊ ಈ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂ, ಪ್ರಾಫಿಟಬಿಲಿಟಿ ರೇಷ್ಯೂ ಕಲಿಯುವಾಗ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂ ಕಲ್ತೀರ ನೀವು. ಈ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂನ ನಾವು ಬ್ರೇಕ್ ಡೌನ್ ಮಾಡಿದ್ರೆ, ಅದನ್ನ ಇನ್ನೂ ನೀವು ಸಪ್ರೇಟ್ ಮಾಡಿ ನೋಡಿದ್ರೆ, ಅದ್ರ ಒಳಗಡೆ ನಮಗೆ 3 ರೇಷ್ಯೂಗಳು ಸೇರಿಕೊಂಡಿರುತ್ತೆ. ನೆಟ್ ಪ್ರಾಫಿಟ್ ರೇಷ್ಯೂ, ಅಸೆಟ್ಸ್ ಟರ್ನ್ ಓವರ್ ರೇಷ್ಯೂ ಮತ್ತು ನಮಗೆ ಫಿನಾನ್ಷಿಯಲ್ ರೇಷ್ಯೂ. ಇದು 3 ಸೇರಿ ನಮಗೆ ಅದು DuPont ಅನಾಲಿಸಿಸ್, ROE, ರಿಟರ್ನ್ ಆನ್ ಈಕ್ವಿಟಿ ಬರುತ್ತೆ ಅಂತ ಹೇಳೋದಿದೆಯಲ್ಲ, ಅದಕ್ಕೆ DuPont ಅನಾಲಿಸಿಸ್ ಅಂತ ಕರಿತೀವಿ. ಇದು ನಿಮ್ಗೆ ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಒಮ್ಮೆ ನೀವು ಕಲ್ತಿರುವಂಥ ರೇಷ್ಯೂಸ್ನೆಲ್ಲ ಮತ್ತೊಂದು ಸರಿ ನೋಡಿ. ಸೊ ಇಲ್ಲಿ ನಮಗೆ 4 ರೇಷ್ಯೂ ತಗೊಳ್ತೀನಿ ನಾನು. ಈ ಮೊದಲ 3 ರೇಷ್ಯೂಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರೋದೇ 4ನೇ ರೇಷ್ಯೂ. ನಮಗಿಲ್ಲಿ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂ ಈಗ ಆಲ್ರೆಡಿ ಕಲ್ತಿದ್ದೀವಿ ನಾವಲ್ವಾ. ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂ, ನಮಗೆ ಪ್ರಾಫಿಟಬಿಲಿಟಿ ರೇಷ್ಯೂ ನಾವು ಕಲಿಯುವಾಗ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂ ಕಲ್ತಿದ್ದೀವಲ್ವಾ. ರಿಟರ್ನ್ ಆನ್ ಈಕ್ವಿಟಿ ಅಂದರೆ ಏನು ಹೇಳಿ? ಈಕ್ವಿಟಿ ಅಂತಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ. ಈಕ್ವಿಟಿ ಇಸ್ ನಥಿಂಗ್ ಬಟ್ ಶೇರ್ ಹೋಲ್ಡರ್ಸ್ ಫಂಡ್. ಇದರಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ರಿಸರ್ವ್ಸ್ ಇರುತ್ತೆ ಅಥವಾ ರಿಟೈನ್ಡ್ ಅರ್ನಿಂಗ್ ಇದ್ರೆ ಅದು ಇರುತ್ತೆ, ಮೈನಸ್ ಫಿಕ್ಟಿಷಿಯಸ್ ಅಸೆಟ್ ಏನಾದರೂ ಇದ್ರೆ ತೆಗೊಳ್ತೀವಲ್ವ. ಸೊ ಈಕ್ವಿಟಿ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್. ಅಂದರೆ ನಾವು ಯಾವುದನ್ನು ಶೇರ್ ಹೋಲ್ಡರ್ಸ್ ಫಂಡಿಂದ ಡಿವೈಡ್ ಮಾಡ್ತೀವಿ ಹೇಳಿ? ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟಿರೋ ಪ್ರಾಫಿಟ್ನ ಶೇರ್ ಹೋಲ್ಡರ್ ಫಂಡಿಂದ ಡಿವೈಡ್ ಮಾಡ್ತೀವಿ. ಶೇರ್ ಹೋಲ್ಡರ್ಸ್ ಫಂಡ್ ಅಂದರೂ ಒಂದೇ, ಈಕ್ವಿಟಿ ಅಂದರೂ ಒಂದೇ. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಈಕ್ವಿಟಿ ಅಂದರೂ ಒಂದೇ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಂದರೂ ಒಂದೇ. ಇಲ್ಲಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಯಾಕೆ ತಗೊಳ್ತೀವಿ ಅಂದರೆ, ನಾವು ಇಂಟ್ರೆಸ್ಟ್ನ ತೆಗೆದು ಟ್ಯಾಕ್ಸ್ನ ತೆಗೆದ ಮೇಲೆ ಏನು ಉಳಿಯುತ್ತಲ್ಲ, ಅದು ಯಾರಿಗೆ ಸಂಬಂಧಪಟ್ಟಿರೋದು? ಅದು ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟಿರೋದು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟಿರೋದು. ಈ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಲ್ಲಿ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರೆ ನಾವು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡ್ತೀವಿ, ಆನಂತರ ಉಳಿಯೋದು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ. ಒಟ್ಟಿನಲ್ಲಿ ಈ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಏನು ಬರುತ್ತೆ, ಅದು ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟಿರೋ ಪ್ರಾಫಿಟ್ ಅಂತ. ಇದೇ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಿಫೋರ್ ಇಂಟ್ರೆಸ್ಟ್ ಏನಿದೆಯಲ್ಲ, EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಇನ್ ಟ್ಯಾಕ್ಸು, ಅದು ಎಲ್ಲ ಶೇರ್ ಹೋಲ್ಡರ್ಸಿಗೂ ಮತ್ತು ಡಿಬೆಂಚರ್ ಹೋಲ್ಡರ್ಸಿಗೂ ಸೇರಿರೋದು ಅಂತ. ಅದಕ್ಕೆ ಓವರಾಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಅದು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷ್ಯೂ ಆಗುತ್ತೆ ಅದು, ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರೇಷ್ಯೂ ಆಗುತ್ತೆ ಅದು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರೇಷ್ಯೂಗೂ ಇದಕ್ಕೆ ಏನು ವ್ಯತ್ಯಾಸ ಅಂದರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರೇಷ್ಯೂನಲ್ಲಿ ನಾವೇನು ಮಾಡ್ತೀವಿ, EBIT ತಗೊಳ್ತೀವಿ, ಡಿವೈಡ್ ಬೈ ಟೋಟಲ್ ಕ್ಯಾಪಿಟಲ್ ತಗೊಳ್ತೀವಿ, ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ತಗೊಳ್ತೀವಿ, ಡೆಟ್ ಕ್ಯಾಪಿಟಲ್ ತಗೊಳ್ತೀವಿ. ಇಲ್ಲಿ ನಾವು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ತಗೊಳ್ತೀವಿ, ಯಾಕೆಂದರೆ ಇಂಟ್ರೆಸ್ಟ್ನ ಕೊಟ್ಟಾಗ್ಬಿಟ್ಟಿರುತ್ತೆ.
ನಮಗೀಗ ಕಂಡುಹಿಡಿಯೋಕೆ ಹೊರಟಿರೋದು ನಾವು ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟಿರೋ ಪ್ರಾಫಿಟ್ ಎಷ್ಟು ಅಂತ, ಶೇರ್ ಹೋಲ್ಡರ್ಸಿಗೆ ಸಿಗೋವಂಥ ಪ್ರಾಫಿಟ್ ಎಷ್ಟು ಅಂತ. ಸೊ ಹಾಗಾಗಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಈಕ್ವಿಟಿ. ಸೊ ಈಗ ನಮಗೆ ಡುಪಾಂಟ್ ಅನಾಲಿಸಿಸ್ನಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಡುಪಾಂಟ್ ಅನಾಲಿಸಿಸ್ ಅಂದರೆ ಏನು ಗೊತ್ತಾ, ನಿಮಗೆ ರಿಟರ್ನ್ ಆನ್ ಈಕ್ವಿಟಿನ ಬ್ರೇಕ್ ಮಾಡಿದ್ರೆ, ಈ ರಿಟರ್ನ್ ಆನ್ ಈಕ್ವಿಟಿನ ಬ್ರೇಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಸಪ್ರೇಟಾಗಿ 3 ರೇಷಿಯೋಗಳು ಕಾಣಿಸ್ಕೊಳ್ತವೆ. ಈ 3 ರೇಷಿಯೋಗಳ ಪ್ರಾಡಕ್ಟು ರಿಟರ್ನ್ ಆನ್ ಈಕ್ವಿಟಿ, ಅಥವಾ ಈ 3 ರೇಷಿಯೋಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥ ಆನ್ಸರೇ ರಿಟರ್ನ್ ಆನ್ ಈಕ್ವಿಟಿ ಅಂತ. ಯಾವ 3 ರೇಷಿಯೋ ಅಂದರೆ ನೆಟ್ ಪ್ರಾಫಿಟ್ ರೇಷಿಯೋ, ಅಸೆಟ್ ಟರ್ನ್ ಓವರ್ ರೇಷಿಯೋ ಮತ್ತು ಟೋಟಲ್ ಅಸೆಟ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂತ. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಅಂದರೆ ಏನು ಹೇಳಿ, ನೆಟ್ ಪ್ರಾಫಿಟ್ ರೇಷಿಯೋ ಆಲ್ರೆಡಿ ನೀವು ಕಲ್ತಿದ್ದೀರಿ. ನೆಟ್ ಪ್ರಾಫಿಟ್ ರೇಷಿಯೋ ಕೂಡ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರ, ಪ್ರಾಫಿಟಬಿಲಿಟಿ ರೇಷಿಯೋನಲ್ಲೇ ಬರುತ್ತೆ. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಅಂದರೆ ಏನು ಹೇಳಿ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಸೇಮ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಟೋಟಲ್ ಸೇಲ್ಸ್, ಡಿವೈಡ್ ಬೈ ಟೋಟಲ್ ಸೇಲ್ಸ್ ಮಾಡಿದ್ರೆ, ಅಂದರೆ ನಮ್ಮದು ಟೋಟಲ್ ಸೇಲ್ಸ್ ರೆವಿನ್ಯೂ ಅಥವಾ ನೆಟ್ ಸೇಲ್ಸ್ ಅಂತಲೂ ತೊಗೊಳ್ಬೋದು. ಸೇಲ್ಸ್ ರಿಟರ್ನ್ ತೆಗೆದ್ರೆ ನೆಟ್ ಸೇಲ್ಸ್ ಸಿಗುತ್ತೆ. ಈ ಟೋಟಲ್ ಇಷ್ಟು ಸೇಲ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ನಮಗೆ ಎಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಅಂತ, ಎಷ್ಟು ಸೇಲ್ಸಿಗೆ ಎಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಅಂದರೆ ನೆಟ್ ಪ್ರಾಫಿಟ್ ರೇಷಿಯೋ ಅಲ್ವಾ, ಅದು ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರ ಅದನ್ನು. ಇನ್ನೊಂದು ಅಸೆಟ್ ಟರ್ನ್ ಓವರ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಹೇಳಿ. ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂತಂದರೆ ಟೋಟಲ್ ಸೇಲ್ಸ್ ಡಿವೈಡ್ ಬೈ ಟೋಟಲ್ ಅಸೆಟ್ಸ್. ಅಂದರೆ ನಾವು ಇಷ್ಟು ಅಸೆಟನ್ನು ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅದರಿಂದ ಎಷ್ಟು ಸೇಲ್ಸ್ ಆಗಿದೆ ಅಂತ. ನಾವು ಇಷ್ಟು ಅಸೆಟ್ಗಳನ್ನ ಉಪಯೋಗಿಸ್ಕೊಂಡು, ಟೋಟಲ್ ಅಸೆಟ್ಸ್ನ ಉಪಯೋಗಿಸ್ಕೊಂಡು ಎಷ್ಟು ಆ ವರ್ಷಕ್ಕೆ ನಾವು ಸೇಲ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಂತ. ಸೊ ಅದು ಅಸೆಟ್ ಟರ್ನ್ ಓವರ್ ರೇಷಿಯೋ, ಟೋಟಲ್ ಸೇಲ್ಸ್ ಡಿವೈಡ್ ಬೈ ಟೋಟಲ್ ಅಸೆಟ್ಸ್ ಅಂತ. ಸೊ ನೋಡಿ, ಇಲ್ಲಿ ನಿಮಗೆ ಪ್ರಾಫಿಟಬಿಲಿಟಿ ರೇಷಿಯೋನಲ್ಲಿ ಇಲ್ಲಿ ಟರ್ನ್ ಓವರ್ ರೇಷಿಯೋನಲ್ಲಿ ನಮಗೆ ಸೇಲ್ಸು ಮೇಲೆ ಬರುತ್ತೆ ನ್ಯೂಮರೇಟರ್ ಆಗಿ, ಟೋಟಲ್ ಅಸೆಟ್ಸ್ ಕೆಳಗೆ ಬರುತ್ತೆ. ಅದೇ ನೆಟ್ ಪ್ರಾಫಿಟ್ ರೇಷಿಯೋನಲ್ಲಿ ಟೋಟಲ್ ಸೇಲ್ಸ್ ಕೆಳಗಡೆ ಬರುತ್ತೆ ಡಿನಾಮಿನೇಟರ್ ಆಗಿ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಮೇಲೆ ಬರುತ್ತೆ. ಅಂದರೆ ಇಷ್ಟು ಸೇಲ್ಸ್ನಲ್ಲಿ ಪ್ರಾಫಿಟ್ ಎಷ್ಟು ಅಂತ, ಇದರ ಪ್ರಾಫಿಟಿನ ಭಾಗ ಎಷ್ಟು ಅಂತ, ದಟ್ ಇಸ್ ನೆಟ್ ಪ್ರಾಫಿಟ್ ರೇಷಿಯೋ. ಅಸೆಟ್ ಟರ್ನ್ ಓವರ್ ರೇಷಿಯೋನಲ್ಲಿ ನಾವು ಇಷ್ಟು ಅಸೆಟ್ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕಿಷ್ಟು ಸೇಲ್ಸ್ ಆಗಿದೆ, ಅಂದರೆ ಇಷ್ಟು ಅಸೆಟ್ಸ್ನ ಉಪಯೋಗಿಸ್ಕೊಂಡು ಎಷ್ಟು ಸೇಲ್ಸ್ ಮಾಡಿದ್ವಿ ಅಂತ. ನೆಕ್ಸ್ಟು ಟೋಟಲ್ ಅಸೆಟ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಇನ್ನೊಂದು ರೇಷಿಯೋ. ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಇರುವಂಥ ಟೋಟಲ್ ಅಸೆಟ್ಸ್ ಏನಿದೆಯಲ್ಲ ಅದರಲ್ಲಿ ಶೇರ್ ಹೋಲ್ಡರ್ಸಿಗೆ ಎಷ್ಟು ಸಿಗುತ್ತೆ ಅಂತ, ಎಷ್ಟು ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟಿರೋ ಅಸೆಟ್ ಎಷ್ಟು ಅಂತ. ನಿಮ್ಮ ಹತ್ರ ಇರೋ ಟೋಟಲ್ ಅಸೆಟ್ ಯಾರ್ಯಾರಿಗೆ ಸಿಗಬೇಕು ಹೇಳಿ. ನಿಮ್ಮ ಹತ್ರ ಟೋಟಲ್ ಅಸೆಟ್ಸ್ ಇದೆ ಅಂತಂದರೆ ಅದಕ್ಕೆ ಈಕ್ವಲೆಂಟಾಗಿ ಲಯಬಿಲಿಟಿ ಇರುತ್ತಲ್ವಾ. ಆ ಲಯಬಿಲಿಟಿನಲ್ಲಿ ಈಕ್ವಿಟಿನೂ ಬರುತ್ತೆ, ಲಾಂಗ್ ಟರ್ಮ್ ಲಯಬಿಲಿಟಿ, ಈಕ್ವಿಟಿ ಮತ್ತು ಲಯಬಿಲಿಟಿ ಅಂತ 2 ಪೋರ್ಷನ್ ಆಗುತ್ತೆ. ಅಸೆಟ್ ಈಸ್ ಈಕ್ವಲ್ ಟು ಈಕ್ವಿಟಿ ಪ್ಲಸ್ ಲಯಬಿಲಿಟಿ ಅಂತ ನೀವು ಈಕ್ವೇಷನ್ ಗೊತ್ತಿದೆ. ಸೊ ಈ ಅಸೆಟ್, ಟೋಟಲ್ ಅಸೆಟ್ ಏನಿದೆಯಲ್ಲ ಇದು ಸಂಬಂಧಪಟ್ಟಿರೋದು ಯಾರಿಗೆ ಅಂದರೆ ಈಕ್ವಿಟಿಗೆ ಮತ್ತು ಲಯಬಿಲಿಟಿಗೆ. ಈಕ್ವಿಟಿನಲ್ಲಿ ಏನಿರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೆ. ಲಯಬಿಲಿಟಿನಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟಿ ಮತ್ತು ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂದರೆ ಡಿಬೆಂಚರ್, ಕ್ಯಾಪಿಟಲ್ ಇದೆಲ್ಲ ಇರುತ್ತೆ. ಸೊ ನಮಗೆ ಈ ಟೋಟಲ್ ಅಸೆಟ್ ಟು ಶೇರ್ ಹೋಲ್ಡರ್ಸ್ ಫಂಡ್ ರೇಷಿಯೋ ಏನಿದೆಯಲ್ಲ, ಇದು ಟೋಟಲ್ ಅಸೆಟ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಶೇರ್ ಹೋಲ್ಡರ್ಸ್ ಫಂಡಿಗೆ ಎಷ್ಟು ಟೋಟಲ್ ಅಸೆಟ್ ಇದೆ ಅಂತ. ಅಂದರೆ ಏನಂತ ಅರ್ಥ, ಶೇರ್ ಹೋಲ್ಡರ್ಸ್ಗಳಿಗೆ ಅಂತ ನಮ್ಮ ಹತ್ರ ಎಷ್ಟು ಅಸೆಟ್ ಇದೆ ಅಂತ. ನಮ್ಮ ಹತ್ರ ಇರೋ ಅಸೆಟ್ಟಲ್ಲಿ ಅದೆಲ್ಲ ಕೊನೆಗೆ ಏನಾದ್ರು ಕಂಪ್ನಿ ಲಾಸ್ ಆದರೆ ಲಿಕ್ವಿಡೇಷನ್ ಆಗುತ್ತೆ, ಆಗ ಅಸೆಟ್ನೆಲ್ಲ ನಾವು ಅದು ಕ್ಯಾಶಾಗಿ ಕನ್ವರ್ಟ್ ಮಾಡಿಬಿಟ್ಟು ಶೇರ್ ಹೋಲ್ಡರ್ಸಿಗೆ, ಡಿಬೆಂಚರ್ ಹೋಲ್ಡರ್ಸಿಗೆ ಎಲ್ರಿಗೂ ಹಂಚಬೇಕಾಗುತ್ತೆ. ಹಾಗೆ ನಾವು ನೋಡೋದು ಇದನ್ನು, ಇಷ್ಟು ನಮ್ಮ ಹತ್ರ ಟೋಟಲ್ ಅಸೆಟ್ ಇದೆ ಅಂದರೆ ಅದರ ಶೇರ್ ಹೋಲ್ಡರ್ಸ್ ಭಾಗ ಎಷ್ಟು, ಅವರಿಗೆ ಎಷ್ಟು ಅಸೆಟ್ ಸಿಗುತ್ತೆ ಅಂತ ನೋಡೋದಾದರೆ ಟೋಟಲ್ ಅಸೆಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಮಾಡ್ತೀವಲ್ವಾ. ಸೊ ಇದು ಫಿನಾನ್ಷಿಯಲ್ ಲಿವರೇಜ್ ರೇಷಿಯೋ ಇದು. ಸೊ ಈ ಥರದಲ್ಲಿ ನಮಗೆ 3 ರೇಷಿಯೋಗಳಿದೆ. ಈ 3 ರೇಷಿಯೋಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರೋದೇ ರಿಟರ್ನ್ ಆನ್ ಈಕ್ವಿಟಿ ಅಂತ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ 3 ರೇಷಿಯೋ ಏನಿದೆ ಅಲ್ಲ, ಯಾವುದೆಲ್ಲ 3, ನೆಟ್ ಪ್ರಾಫಿಟ್ ರೇಷಿಯೋ ನೆನ್ಪಿಟ್ಕೊಳ್ಳಿ, ನೆಟ್ ಪ್ರಾಫಿಟ್ ರೇಷಿಯೋ, ಅಸೆಟ್ ಟರ್ನ್ ಓವರ್ ರೇಷಿಯೋ, ಟೋಟಲ್ ಅಸೆಟ್ ಟು ಶೇರ್ ಹೋಲ್ಡರ್ಸ್ ಫಂಡ್. ಸೊ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ರಾಫಿಟ್ ಮಾರ್ಜಿನ್ ಇಂಡಿಕೇಟ್ ಮಾಡುತ್ತೆ, ಲಿವರೇಜ್ ಇಂಡಿಕೇಟ್ ಮಾಡುತ್ತೆ ಮತ್ತು ಟರ್ನ್ ಓವರ್ ಇಂಡಿಕೇಟ್ ಮಾಡುತ್ತೆ. ನೆಟ್ ಪ್ರಾಫಿಟ್ ರೇಷಿಯೋ ಇದ್ದರೆ ಇದು ಪ್ರಾಫಿಟ್ ಮಾರ್ಜಿನ್ನ ಇಂಡಿಕೇಟ್ ಮಾಡುತ್ತೆ. ಇಷ್ಟು ಸೇಲ್ಸ್ ಆಗಿದೆ ಅಂದರೆ ಅದರಲ್ಲಿ ಎಷ್ಟು % ಪ್ರಾಫಿಟ್ ಬಂದಿದೆ ಅಂತ. ಸೊ ಪ್ರಾಫಿಟ್ ಮಾರ್ಜಿನ್ನ ಇಂಡಿಕೇಟ್ ಮಾಡುತ್ತೆ. ಟೋಟಲ್ ಸೇಲ್ಸ್ ರೆವಿನ್ಯೂನಲ್ಲಿ ಪ್ರಾಫಿಟಿನ ಭಾಗ ಎಷ್ಟು ಅಂತ, ಪ್ರಾಫಿಟ್ ಮಾರ್ಜಿನ್ನ ಇಂಡಿಕೇಟ್ ಮಾಡುತ್ತೆ. ಇದು ಟರ್ನ್ ಓವರ್ನ ಇಂಡಿಕೇಟ್ ಮಾಡುತ್ತೆ, ಅಂದರೆ ಅಸೆಟ್ಟು ಎಷ್ಟು ಸೇಲ್ ಆಗಿ ಕನ್ವರ್ಟ್ ಆಗಿದೆ ಅಂತ, ನೀವು ಅಸೆಟ್ನ ಎಷ್ಟು ಬಳಸ್ಕೊಂಡಿದ್ದೀರ ಸೇಲ್ಸ್ ಆಗಿ, ಇದು ಟರ್ನ್ ಓವರ್ನ ಇಂಡಿಕೇಟ್ ಮಾಡುತ್ತೆ. ಮತ್ತು ಇದೆಯಲ್ಲ, ಇದು ಲಿವರೇಜ್ನ ಇಂಡಿಕೇಟ್ ಮಾಡುತ್ತೆ. ಲಿವರೇಜ್ನ ಅಂದರೆ ಏನು ಹೇಳಿ, ಲಿವರೇಜ್ ಇಂಡಿಕೇಟ್ ಮಾಡೋದು ಅಂತಂದರೆ ನಿಮ್ಮ ಶೇರ್ ಕ್ಯಾಪಿಟಲ್ನಲ್ಲಿ ಈಕ್ವಿಟಿ ಎಷ್ಟಿದೆ, ಡೆಟ್ ಎಷ್ಟಿದೆ, ಹಾಗಿದ್ರೆ ಟೋಟಲ್ ಅಸೆಟ್ಸ್ನಲ್ಲಿ ನಿಮಗೆ ಶೇರ್ ಹೋಲ್ಡರ್ಸಿಗೆ ಎಷ್ಟು ಸಿಗುತ್ತೆ ಅಂತ. ಶೇರ್ ಹೋಲ್ಡರ್ಸ್ ಅಂದರೆ ಈಕ್ವಿಟಿಗೆ ಎಷ್ಟು ಸಿಗುತ್ತೆ ಅಂತ. ಟೋಟಲ್ ಅಸೆಟ್ಟು ಹಂಚು ಹೋಗುತ್ತೆ, ಒಂದಷ್ಟು ಈಕ್ವಿಟಿ ಡೆಟ್ಟಿಗೆ ಹೋಗುತ್ತೆ, ಒಂದಷ್ಟು ಶೇರ್ ಹೋಲ್ಡರ್ಸಿಗೆ ಹೋಗುತ್ತೆ. ಸಪೋಸ್ ಇದೇನಾದರೆ ಆನ್ಸರ್ 1 ಬಂತು ಅಂತ ಇಟ್ಕೊಳ್ಳಿ, ಆಗ ಏನಂತ ಅರ್ಥ,
ಟೋಟಲ್ ಅಸೆಟ್ ಈಸ್ ಈಕ್ವಲ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂತ. ಆಗ ನಿಮ್ಮ ಹತ್ರ ಡೆಟ್ಟೇ ಇಲ್ಲ ಅಂತ ಅರ್ಥ ಆಗ್ಬಿಡುತ್ತಲ್ವಾ. ಈಗ ನಿಮ್ಮ ಹತ್ರ ಇರೋ ಟೋಟಲ್ ಅಸೆಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಮಾಡಿದ್ರೆ 1 ಬಂದಿದೆ ಅಂತ ಆನ್ಸರ್ ಇಟ್ಕೊಳ್ಳಿ. ಆಗ ಏನಂತ ಅರ್ಥ? ಟೋಟಲ್ ಅಸೆಟ್ 10,000 ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ 10,000 ಇತ್ತು ಅಂತಂದರೆ ಏನಂತ ಅರ್ಥ? ನಿಮ್ಮ ಲಯಬಿಲಿಟಿ ಸೈಡ್ ಶೇರ್ ಹೋಲ್ಡರ್ಸ್ ಫಂಡ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ. ಯಾಕಂದರೆ ಅಸೆಟ್ ಲಯಬಿಲಿಟಿ ಮ್ಯಾಚ್ ಆಗಬೇಕಲ್ಲ. ಹಾಗೆ ಏನಂತ ಅರ್ಥ ಆಗುತ್ತೆ? ನಿಮ್ಮ ಕಂಪನಿ ಕಂಪ್ಲೀಟ್ಲಿ ಶೇರ್ಸ್ ಮೇಲೆ ನಿಂತಿದೆ, ಅಲ್ಲಿ ಡಿಬೆಂಚರ್ ಅಥವಾ ಡೆಟ್ ಕ್ಯಾಪಿಟಲ್ಲೇ ಇಲ್ಲ ಅಂತ ಆಗಿಬಿಡುತ್ತೆ. ಹಾಗಾಗಿ ಇದು ಏನು ತೋರಿಸುತ್ತೆ, ಏನು ಇಂಡಿಕೇಟ್ ಮಾಡುತ್ತೆ ಈ ರೇಷಿಯೋ ಅಂತಂದರೆ ನಿಮ್ಮ ಹತ್ರ ನಿಮ್ಮ ಲಿವರೇಜ್ ಹೇಗಿದೆ ಅಂತ, ನಿಮ್ಮ ಹತ್ರ ಡೆಟ್ ಮತ್ತು ಈಕ್ವಿಟಿ ಎಷ್ಟಿದೆ ಅಂತ ಹೆಲ್ಪ್ ಮಾಡುತ್ತೆ ತಿಳ್ಕೊಳ್ಳಿಕ್ಕೆ ಅಲ್ವಾ. ಸೊ ಈ 3 ರೇಷಿಯೋಗಳು ಇದಾವಲ್ಲ, ಈ 3 ರೇಷಿಯೋಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರೋದೇ ರಿಟರ್ನ್ ಆನ್ ಈಕ್ವಿಟಿ. ಹೇಗೆ ರಿಟರ್ನ್ ಆನ್ ಈಕ್ವಿಟಿ ಬರುತ್ತೆ ಅಂತ ನೋಡೋಣ. ಈಗ ರಿಟರ್ನ್ ಆನ್ ಈಕ್ವಿಟಿಯ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ರಿಟರ್ನ್ ಆನ್ ಈಕ್ವಿಟಿ, ರಿಟರ್ನ್ ಶಬ್ದ ನೋಡಿ, ರಿಟರ್ನ್ ಆನ್ ಈಕ್ವಿಟಿ ಅಂದರೆ ಇಷ್ಟು ಈಕ್ವಿಟಿಗೆ ಎಷ್ಟು ರಿಟರ್ನ್ ಬಂದಿದೆ. ಇಲ್ಲಿ ನಮಗೆ ರಿಟರ್ನ್ ಅನ್ನೋ ಪದ ಇದೆಯಲ್ಲ, ಇದು ಪ್ರಾಫಿಟ್. ಇದರಲ್ಲಿ ನಮಗೆ ಪ್ರಾಫಿಟ್ ಅಂದಾಗ ಬೇರೆ ಬೇರೆ ಥರ ಪ್ರಾಫಿಟ್ ಇರುತ್ತೆ. EBIT, EAT, PAT. ಇದರಲ್ಲಿ ನಮಗೆ ಯಾವ ಪ್ರಾಫಿಟ್ ಬೇಕೋ ನಾವು ತಗೊಳ್ಬೇಕಾಗಿರೋ ಪ್ರಾಫಿಟು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ PAT ಅಂತ ಕರಿತೀವಿ ನಾವು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ತೊಗೊಳ್ಬೇಕು. EBIT ತೊಗೊಳ್ಳೋ ಹಾಗಿಲ್ಲ. EBIT ತೊಗೊಂಡ್ಬಿಟ್ರೆ ಅದರಲ್ಲಿ ಡೆಟ್ನವರಿಗೂ ಪಾಲಿರುತ್ತೆ, ಯಾಕೆಂದರೆ ಇಂಟ್ರೆಸ್ಟ್ ಕಟ್ಟಿರಲ್ಲ. ಆ ಪ್ರಾಫಿಟ್ನಲ್ಲಿ ಡೆಟ್ನವರಿಗೂ ಪಾಲಿರುತ್ತೆ. ಬಟ್ ಇಂಟ್ರೆಸ್ಟ್ ಕಟ್ಟಿ ಟ್ಯಾಕ್ಸ್ ಕಟ್ಟ ಮೇಲೆ ಡೆಟ್ನವ್ರಿಗೆ ಪಾಲಿರಲ್ಲ. ಇರುವಂಥ ಪ್ರಾಫಿಟ್ ಅಷ್ಟು ಶೇರ್ ಹೋಲ್ಡರ್ಸ್ಗೆ. ಹಾಗಾಗಿ ರಿಟರ್ನ್ ಆನ್ ಈಕ್ವಿಟಿ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನೋ ಫಾರ್ಮುಲಾ. ಈಗ ನಾವು ಈ 3 ಮಲ್ಟಿಪ್ಲೈ ಮಾಡಿದ್ರೆ ಇದೇ ಫಾರ್ಮುಲಾ ಬರುತ್ತೆ. ಸೊ ಹಾಗಾಗಿ ಈ 3 ಅಂಶಗಳು ನಮಗೆ ಒಂದೇ ರೇಷ್ಯೂನಲ್ಲಿ ಸಿಗೋದಕ್ಕೆ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂ ಅಂತ ಕರಿತೀವಿ. ಈ ರಿಟರ್ನ್ ಆನ್ ಈಕ್ವಿಟಿ ರೇಷ್ಯೂನ ಈ ಥರ 3 ಬ್ರೇಕಪ್ ಮಾಡಿ ಅನಲೈಸ್ ಮಾಡೋದಕ್ಕೆ ಡೂಪಾಂಟ್ ಅನಾಲಿಸಿಸ್ ಅಂತ ಕರಿತೀವಿ. ನೀವು ಡೈರೆಕ್ಟಾಗಿ ರಿಟರ್ನ್ ಆನ್ ಈಕ್ವಿಟಿ ರೇಷಿಯೋ ಕಂಡುಹಿಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿರ್ತಾರೆ, ದಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಮಾಡಿಬಿಟ್ರೆ ರಿಟರ್ನ್ ಆನ್ ಈಕ್ವಿಟಿ ಬರುತ್ತೆ. ಸೊ ರಿಟರ್ನ್ ಆನ್ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡೋದಲ್ಲ ಡೂಪಾಂಟ್ ಅನಾಲಿಸಿಸ್. ಈ ರಿಟರ್ನ್ ಆನ್ ಈಕ್ವಿಟಿನ ಈ ಥರ ಬ್ರೇಕಪ್ ಮಾಡ್ಕೊಂಡು ಸಪ್ರೇಟ್ ನೆಟ್ ಪ್ರಾಫಿಟ್ ರೇಷಿಯೋ, ಅಸೆಟ್ ಟರ್ನೋವರ್ ರೇಷಿಯೋ, ಟೋಟಲ್ ಅಸೆಟ್ ಟರ್ನೋವರ್ ರೇಷಿಯೋ 3 ಇಂಡಿವಿಜುವಲಾಗಿ ಕಂಡುಹಿಡ್ಕೊಂಡು ಆ 3 ಮಲ್ಟಿಪ್ಲೈ ಮಾಡಿ ನೀವು ROI ತಗೊಳ್ಳೋದಿದೆಯಲ್ಲ ರಿಟರ್ನ್ ಆನ್ ಈಕ್ವಿಟಿ, ಅದಕ್ಕೆ ನಾವು ಡೂಪಾಂಟ್ ಅನಾಲಿಸಿಸ್ ಅಂತ ಕರಿತೀವಿ. 3 ಮಲ್ಟಿಪ್ಲೈ ಮಾಡಿಬಿಟ್ಟು. ಸೊ ಈಗ ನಿಮಗೆ ನೋಡೋಣ. ಈಗ ನೆಟ್ ಇನ್ಕಮ್ ಡಿವೈಡ್ ಬೈ ರೆವಿನ್ಯೂ. ಸೊ ನೆಟ್ ಇನ್ಕಮ್ ಡಿವೈಡ್ ಬೈ ರೆವಿನ್ಯೂ ಅಂದ್ರೂ ಒಂದೇ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಟೋಟಲ್ ಸೇಲ್ಸ್ ಅಂದ್ರೂ ಒಂದೇ. ಸೊ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಿಮ್ಗೆ ಸಿಂಪಲ್ ನಾನು ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಇದಕ್ಕೆ ಹೆಸರುಗಳು ಬೇರೆ ಬೇರೆ ಕೊಡ್ತಾರೆ, ಕನ್ಫ್ಯೂಸ್ ಆಗಬೇಡಿ. ಟೋಟಲ್ ಸೇಲ್ಸ್ ಅಂದ್ರೂ ಒಂದೇ, ರೆವಿನ್ಯೂ ಅಂದ್ರೂ ಒಂದೇ. ಸೊ ಇಲ್ಲೇ ನಾನು ಹೇಳ್ತೀನಿ, ಇದನ್ನು 3 ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ ಮಾಡೋಣ. ಈಗ ಇಲ್ಲೇನೆ ನೋಡಿ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಟೋಟಲ್ ಸೇಲ್ಸ್ ಇಂಟು ಟೋಟಲ್ ಸೇಲ್ಸ್ ಡಿವೈಡ್ ಬೈ ಟೋಟಲ್ ಅಸೆಟ್ ಇಂಟು ಟೋಟಲ್ ಅಸೆಟ್ ಇಂಟು ಶೇರ್ ಹೋಲ್ಡರ್ಸ್ ಫಂಡ್. ಅಂದರೆ ಏನು ಮಾಡಿದೆ ನಾನೀಗ, ದಿಸ್ ಇಂಟು ದಿಸ್ ಮಾಡಿ ನೆಟ್ ಪ್ರಾಫಿಟ್ ರೇಷಿಯೋ ಇಂಟು ಅಸೆಟ್ ಟರ್ನೋವರ್ ರೇಷಿಯೋ ಇಂಟು ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಮಾಡಿದರೆ ನಿಮಗೆ ರಿಟರ್ನ್ ಆನ್ ಈಕ್ವಿಟಿ ಬರುತ್ತೆ. ಫಾರ್ಮುಲಾ ಏನು? ರಿಟರ್ನ್ ಆನ್ ಈಕ್ವಿಟಿ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ರೇಷಿಯೋ ಇಂಟು ಅಸೆಟ್ ಟರ್ನೋವರ್ ರೇಷಿಯೋ ಇಂಟು ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ ರೇಷಿಯೋ. ಇಷ್ಟು ಮಾಡಿದರೆ ಆಯಿತು, ರಿಟರ್ನ್ ಆನ್ ಈಕ್ವಿಟಿ ಬರುತ್ತೆ. ಹಾಗಿದ್ರೆ ಈಗ ನೆಟ್ ಪ್ರಾಫಿಟ್ ಇದೆಲ್ಲ ಇದ್ರ ಫಾರ್ಮುಲಾಗಳನ್ನ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ತವೆ. ನೆಟ್ ಪ್ರಾಫಿಟ್ ರೇಷಿಯೋ ಅಂತಂದರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಟೋಟಲ್ ಸೇಲ್ಸ್ ಅಲ್ವಾ. ಇದು ದಿಸ್ ಇಂಟು ದಿಸ್ ಏನು ಮಾಡಿದ್ರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಟೋಟಲ್ ಸೇಲ್ಸ್ ಇಂಟು ಟೋಟಲ್ ಸೇಲ್ಸ್ ಡಿವೈಡ್ ಬೈ ಟೋಟಲ್ ಅಸೆಟ್ ಇಂಟು ಟೋಟಲ್ ಅಸೆಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರ್ಕೊಂಡ್ರೆ ನಮಗೇನಾಗುತ್ತೆ ನೋಡಿ, ಇಲ್ಲಿ ಟೋಟಲ್ ಅಸೆಟ್ ಇಲ್ಲಿ ಡಿನಾಮಿನೇಟರ್ ಇದೆ ಅಲ್ವಾ, ಟೋಟಲ್ ಅಸೆಟ್ ಇಲ್ಲಿ ನ್ಯೂಮರೇಟರ್ ಇದೆ. ಟೋಟಲ್ ಅಸೆಟ್ಸ್ ಡಿನಾಮಿನೇಟರ್, ಟೋಟಲ್ ಅಸೆಟ್ಸ್ ನ್ಯೂಮರೇಟರ್ ಏನಾಗುತ್ತೆ, ಎರಡು ಕೂಡ ಹೊರಟೋಗುತ್ತಲ್ಲ, ಗಾಟ್ ಕ್ಯಾನ್ಸಲ್ಡ್. ಡಿನಾಮಿನೇಟರ್ ನ್ಯೂಮರೇಟರ್ ಗಾಟ್ ಕ್ಯಾನ್ಸಲ್ಡ್ ಅಲ್ವಾ. ಹೌದು. ಸೊ ಇಲ್ಲಿ ನೋಡಿ, ಟೋಟಲ್ ಸೇಲ್ಸು ಡಿನಾಮಿನೇಟರ್ ಇದೆ, ಇಲ್ಲಿ ಟೋಟಲ್ ಸೇಲ್ಸು ನ್ಯೂಮರೇಟರ್ ಇದೆ. ಡಿನಾಮಿನೇಟರ್ ನ್ಯೂಮರೇಟರ್ ಗಾಟ್ ಕ್ಯಾನ್ಸಲ್ಡ್. ಹಾಗಿದ್ರೆ ಕೊನೆಗೆ ಉಳಿಯೋದೇನು, ಇದು ಈ ಫಾರ್ಮುಲಾದಲ್ಲಿ ಇದಿಷ್ಟು ಫಾರ್ಮುಲಾ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಇದು ಕೆಳಗಡೆ ಇದೆ, ಇಲ್ಲಿ ಮೇಲೆ ಇದೆ ಅಲ್ಲ, ಡಿನಾಮಿನೇಟರ್ ನ್ಯೂಮರೇಟರ್ ಗಾಟ್ ಕ್ಯಾನ್ಸಲ್. ಟೋಟಲ್ ಅಸೆಟ್ಸ್ ಡಿನಾಮಿನೇಟರ್ ನ್ಯೂಮರೇಟರ್ ಗಾಟ್ ಕ್ಯಾನ್ಸಲ್. ಕೊನೆಗೆ ಉಳಿಯೋದು ನಮಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಷ್ಟೇ. ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಅಂದರೆ ಈ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾನ ನಾವು ಸಪ್ರೇಟ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಈ ಫಾರ್ಮುಲಾನೇ ಬರುತ್ತೆ. ಹಾಗಾಗಿ ನಾವು ಆರ್ ಒ ಐಗೆ ಈ ಫಾರ್ಮುಲಾ ಉಪಯೋಗಿಸ್ತೀವಿ. ಆರ್ ಒ ಐಗೆ ಈ ಫಾರ್ಮುಲಾ ಉಪಯೋಗಿಸೋದ್ರಿಂದನೇ ನಾವು ಈ ಫಾರ್ಮುಲಾನ ಡಿವೈಡ್ ಮಾಡಿ ಈ ಮೂರು ಸಪ್ರೇಟ್ ರೇಷಿಯೋಗಳಾಗಿ
ನಾವು ವಿಂಗಡಿಸ್ಬೋದು ಅಂತ. ಅದನ್ನೇ ಅಲ್ಲಿ ತೋರಿಸಿರೋದನ್ನ ಇಲ್ಲಿ ತೋರಿಸೋದು. ಇದು ಸೇಲ್ಸ್ ಅಂದರೆ ಒಂದೇ, ರೆವಿನ್ಯೂ ಅಂದರೆ ಒಂದೇ. ಸೇಲ್ಸ್ ಗಾಟ್ ಕ್ಯಾನ್ಸಲ್ಡ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ಕೊಳ್ಳಿ. ಸೊ ಸಿಂಪ್ಲಿ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ ನಾವು. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೇಲ್ಸ್ ಗಾಟ್ ಕ್ಯಾನ್ಸಲ್ಡ್, ಟೋಟಲ್ ಅಸೆಟ್ಸ್ ಗಾಟ್ ಕ್ಯಾನ್ಸಲ್ಡ್. ಕೊನೆಗೆ ಉಳಿಯೋದೇನು, ನೆಟ್ ಇನ್ಕಮ್ ಡಿವೈಡ್ ಬೈ ಈಕ್ವಿಟಿ ಅಷ್ಟೇ ಉಳಿಯೋದು ಕೊನೆಗೆ. ನೆಟ್ ಇನ್ಕಮ್ ಡಿವೈಡ್ ಬೈ ಈಕ್ವಿಟಿ ಅಂದರೂ ಒಂದೇ, ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೂ ಒಂದೇ, ನೆನ್ಪಿಟ್ಕೊಳ್ಳಿ. ನೆಟ್ ಇನ್ಕಮ್ ಅಂದರೆ ಪ್ರಾಫಿಟ್, ಇಲ್ಲಿದೆಯಲ್ಲ ನೆಟ್ ಇನ್ಕಮ್ ಅಂತಂದರೆ ದಟ್ ಈಸ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ಗೆ ನೆಟ್ ಇನ್ಕಮ್ ಅಂತ ಕರೀತೀವಿ. ಕೊನೆಗೆ ಉಳಿಯೋದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಈಕ್ವಿಟಿ ಅಥವಾ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಂದರೂ ಒಂದೇ, ಈಕ್ವಿಟಿ ಅಂದರೂ ಒಂದೇ. ನೆಟ್ ಇನ್ಕಮ್ ಅಂದರೂ ಒಂದೇ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೂ ಒಂದೇ. ಹಾಗಾಗಿ ROEನೇ ಬರುತ್ತೆ ಆನ್ಸರ್. ಇವು ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರೋ ಆನ್ಸರ್ ಇದೆಯಲ್ಲ, ದಟ್ ವಿಲ್ ಬಿ ರಿಟರ್ನ್ ಆನ್ ಈಕ್ವಿಟಿ. ಸೊ ಇಲ್ಲಿ ತೋರಿಸಿದ್ದೀವಲ್ಲ ಹಾಗೆ, ರಿಟರ್ನ್ ಆನ್ ಈಕ್ವಿಟಿ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಮಾರ್ಜಿನ್ ಇಂಟು ಅಸೆಟ್ ಟರ್ನ್ ಓವರ್ ರೇಷಿಯೋ ಇಂಟು ಫಿನಾನ್ಷಿಯಲ್ ಲಿವರೇಜ್. ಇದನ್ನೇ ಡ್ಯೂಪಾಂಟ್ ಅನಾಲಿಸಿಸ್ ಅಂತ ಕರೆಯೋದು. ಈ ರಿಟರ್ನ್ ಆನ್ ಈಕ್ವಿಟಿ ರೇಷಿಯೋನ ಬ್ರೇಕ್ ಮಾಡಿಬಿಟ್ಟು ಅದನ್ನು ಭಾಗ ಮಾಡ್ತೀವಿ. ನೆಟ್ ಪ್ರಾಫಿಟ್ ಮಾರ್ಜಿನ್ನೂ ಇದೆ ಅದರಲ್ಲಿ, ಇದು ರಿಟರ್ನ್ ಆನ್ ಈಕ್ವಿಟಿಲಿ ಸೇರಿಕೊಂಡಿದೆ. ನೆಟ್ ಪ್ರಾಫಿಟ್ ಮಾರ್ಜಿನೂ ಸೇರಿಕೊಂಡಿದೆ, ಅಸೆಟ್ಸ್ ಟರ್ನ್ ಓವರ್ ರೇಷಿಯೋನೂ ಸೇರಿಕೊಂಡಿದೆ, ಫಿನಾನ್ಷಿಯಲ್ ಲಿವರೇಜು ಸೇರಿಕೊಂಡಿದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತಂದರೆ ನೆಟ್ ಪ್ರಾಫಿಟ್ ರೇಷಿಯೋ, ಅಸೆಟ್ ಟರ್ನ್ ಓವರ್ ರೇಷಿಯೋ ಅದರಲ್ಲಿ ಸೊ ನಮಗೆ ಟರ್ನ್ ಓವರ್ನೇ ಹೇಳುತ್ತೆ. ಫಿನಾನ್ಷಿಯಲ್ ಲಿವರೇಜ್ ಅಂತಂದರೆ ಸೊ ನಮಗೆ ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಈಕ್ವಿಟಿ. ಎಲ್ಲೆಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತಿದೆ ಅದೆಲ್ಲದು ಈಕ್ವಿಟಿನೇ, ನೆನ್ಪಿಟ್ಕೊಳ್ಳಿ. ಸೊ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ನೆಟ್ ಇನ್ಕಮ್ ಡಿವೈಡ್ ಬೈ ಸೇಲ್ಸ್ ಇಂಟು ಸೇಲ್ಸ್ ಡಿವೈಡ್ ಬೈ ಟೋಟಲ್ ಅಸೆಟ್ಸ್ ಇಂಟು ಟೋಟಲ್ ಅಸೆಟ್ಸ್ ಡಿವೈಡ್ ಬೈ ಟೋಟಲ್ ಈಕ್ವಿಟಿ. ಟೋಟಲ್ ಸೇಲ್ಸ್ ಹೋಯಿತು, ಸೇಲ್ಸ್ ಹೋಯಿತು, ನೆಟ್ ಇನ್ಕಮ್ ಡಿವೈಡ್ ಬೈ ಟೋಟಲ್ ಈಕ್ವಿಟಿ ಅಷ್ಟೇ ಉಳೀತು. ಹಾಗಾಗಿ ಇದರಲ್ಲಿ ನಮಗೆ ಡ್ಯೂಪಾಂಟ್ ಅನಾಲಿಸಿಸ್ನಲ್ಲಿ ಏನಂತ ಹೇಳ್ತೀವಿ ಅಂದರೆ, ರಿಟರ್ನ್ ಆನ್ ಈಕ್ವಿಟಿನಲ್ಲಿ ನೆಟ್ ಪ್ರಾಫಿಟ್ ಮಾರ್ಜಿನು ಇದೆ, ಅಂದರೆ ಎಫೆಕ್ಟಿವ್ಲಿ ಯೂಸಸ್ ಇಟ್ಸ್ ಅಸೆಟ್ಸ್ ಸೋ ಆ್ಯಸ್ ಟು ಜನರೇಟ್ ಮೋರ್ ಸೇಲ್ಸ್ ಅಂತ. ಅಂದರೆ ಇಲ್ಲಿ ಕಂಪನಿ ಕ್ಯಾನ್ ಇನ್ಕ್ರೀಸ್ ಇಟ್ಸ್ ರಿಟರ್ನ್ ಆನ್ ಈಕ್ವಿಟಿ ಇಫ್ ಇಟ್ ಈಸ್, ಅಂದರೆ ನಮಗೆ ಈಗ ರಿಟರ್ನ್ ಆನ್ ಈಕ್ವಿಟಿ ಸಪೋಸ್ ನಮಗೆ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಆಗ ಯಾವ ಕಾರಣದಿಂದ ಜಾಸ್ತಿ ಆಯಿತು ಅಂತ ಹೇಳುವಾಗ ಈ ಮೂರೂ ಕೂಡ ಇಂಪ್ಯಾಕ್ಟ್ ಮಾಡಿರುತ್ತೆ. ನಮಗೆ ರಿಟರ್ನ್ ಆನ್ ಈಕ್ವಿಟಿ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಯಾವ ಕಾರಣದಿಂದ ರಿಟರ್ನ್ ಆನ್ ಈಕ್ವಿಟಿ ಕಡಿಮೆ ಆಯಿತು ಅಂದಾಗ ಈ ಮೂರೂ ಕಾರಣ ಆಗಿರ್ಬೋದು, ಅಥವಾ ಈ ಮೂರರಲ್ಲಿ ಯಾವುದೋ ಒಂದು ಕಾರಣ ಆಗಿರ್ಬೋದು. ನಮಗೆ ಓನ್ಲಿ ರಿಟರ್ನ್ ಆನ್ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡಿದರೆ ಯಾವ ಕಾರಣಕ್ಕೆ ರಿಟರ್ನ್ ಆನ್ ಈಕ್ವಿಟಿ ಹೆಚ್ಚಾಯಿತು ಅಥವಾ ಕಡಿಮೆ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಿಟರ್ನ್ ಆನ್ ಈಕ್ವಿಟಿ ಅಂದರೆ ಏನು ಹೇಳಿ, ಶೇರ್ ಹೋಲ್ಡರ್ಸಿಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಅಲ್ವಾ, ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಶೇರ್ ಹೋಲ್ಡರ್ಸ್ಗೆ ಅಂತ. ಈ ಶೇರ್ ಹೋಲ್ಡರ್ಸ್ ಸಿಗೋ ಪ್ರಾಫಿಟ್ ಕೆಲವು ಒಂದು ವರ್ಷ ಜಾಸ್ತಿ ಆಗ್ಬೋದು, ಒಂದು ವರ್ಷ ಕಡಿಮೆ ಆಗ್ಬೋದು. ಜಾಸ್ತಿ ಯಾಕಾಯಿತು ಕಡಿಮೆ ಯಾಕಾಯಿತು ಅಂತ ಕೇಳಿದ್ರೆ ನಿಮಗೆ ಇದರಲ್ಲಿ ಯಾವುದೇ ರೇಷನು ಕಾರಣ ಆಗಿರ್ಬೋದು. ನಿಮ್ಮ ನೆಟ್ ಪ್ರಾಫಿಟ್ ನಿಮ್ಮ ರಿಟರ್ನ್ ROE ಹೆಚ್ಚಾಗಲಿಕ್ಕೆ ಅಥವಾ ಕಡಿಮೆ ಆಗಲಿಕ್ಕೆ ನಿಮಗೆ ನೆಟ್ ಇನ್ಕಮ್ ಈ ರೇಷಿಯೋಯಿಂದನೂ ಆಗಿರ್ಬೋದು, ಈ ರೇಷಿಯೋಯಿಂದನೂ ಆಗಿರ್ಬೋದು, ಅಥವಾ ಈ ರೇಷಿಯೋಯಿಂದನೂ ಆಗಿರ್ಬೋದು. ಹಾಗಾಗಿ ಮೂರನ್ನೂ ಕನ್ಸಿಡರ್ ಮಾಡಿ ಹೇಳೋದು ಡ್ಯೂಪಾಂಟ್ ಅನಾಲಿಸಿಸ್. ಸೊ ಇಟ್ ಜನರೇಟ್ಸ್, ಈಗ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಹೆಚ್ಚಾಗಿದೆ ಅಂತಂದರೆ ಒಂದು ನಮಗೆ ಹೈ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದಿರ್ಬೋದು. ಈ ರೇಷಿಯೋ ಇದೆಯಲ್ಲ, ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗಿರ್ಬೋದು, ನಮಗೆ ಹೈ ಪ್ರಾಫಿಟ್ ಮಾರ್ಜಿನ್ ಬಂದಿರ್ಬೋದು. ಹೈ ಪ್ರಾಫಿಟ್ ಮಾರ್ಜಿನ್ ಯಾವಾಗ ಬರುತ್ತೆ, ನಮಗೆ ಬರೋವಂಥ ನೆಟ್ ಇನ್ಕಮು ಸೇಲ್ಸಿಗಿಂತ ಹೆಚ್ಚಾದಷ್ಟು, ಅಂದರೆ ಈ ಸೇಲ್ಸಲ್ಲಿ ಹೆಚ್ಚಿನ ಭಾಗ ನೆಟ್ ಇನ್ಕಮ್ ಆದರೆ ಆಗ ನೆಟ್ ಪ್ರಾಫಿಟ್ ಮಾರ್ಜಿನ್ ಹೆಚ್ಚಾಗಿರುತ್ತೆ ನಮಗೆ. ನೆಕ್ಸ್ಟು ಎಫೆಕ್ಟಿವ್ಲಿ ಯೂಸ್ ಇಟ್ಸ್ ಅಸೆಟ್ಸ್ ಸೋ ಆ್ಯಸ್ ಟು ಜನರೇಟ್ ಮೋರ್ ಸೇಲ್ಸ್, ಅಥವಾ ನಮ್ಮ ಟೋಟಲ್ ಅಸೆಟ್ಸ್ನಲ್ಲಿ ಸೇಲ್ ಆಗಿ ಕನ್ವರ್ಟ್ ಮಾಡಿರೋ ಭಾಗ ಹೆಚ್ಚಿರ್ಬೋದು. ಅಂದರೆ ನಾವು ತುಂಬ ಎಫೆಕ್ಟಿವ್ ಆಗಿ ಟೋಟಲ್ ಅಸೆಟ್ಸ್ಗಳನ್ನ ಬಳಸ್ಕೊಂಡು ಸೇಲ್ಸ್ ಆಗಿ ಕನ್ವರ್ಟ್ ಮಾಡಿದ್ದು ಕಾರಣ ಇರ್ಬೋದು. ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ಗಳಲ್ಲಿ ಅದನ್ನು ಸೇಲ್ಸಾಗಿ ಕನ್ವರ್ಟ್ ಮಾಡಬೇಕಲ್ಲ ನಾವು ಪ್ರತಿ ವರ್ಷ ನಮ್ಮ ಅಸೆಟ್ನ ಬಳಸ್ಕೊಂಡು. ಸೊ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ಸ್ ಆಗಿ ಕನ್ವರ್ಟ್ ಮಾಡಿದಷ್ಟು ನಮಗೆ ಈ ರೇಷಿಯೋ ಜಾಸ್ತಿ ಬರುತ್ತೆ. ಸೇಲ್ಸ್ ಜಾಸ್ತಿ ಆದಷ್ಟು ಟೋಟಲ್ ಅಸೆಟ್ಸ್ಗಿಂತ ನಮಗೆ ಈ ರೇಷಿಯೋ ಆನ್ಸರ್ ಜಾಸ್ತಿ ಬರುತ್ತೆ. ಈ ಕಾರಣದಿಂದನೂ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಹೆಚ್ಚಾಗಿರ್ಬೋದು. ಅಥವಾ ಮೂರನೇದು ಹೈ ಫಿನಾನ್ಷಿಯಲ್ ಲಿವರೇಜ್. ಹೈ ಫಿನಾನ್ಷಿಯಲ್ ಲಿವರೇಜ್ ಅಂದರೆ ಟೋಟಲ್ ಅಸೆಟ್ಸ್ ಡಿವೈಡ್ ಬೈ ಟೋಟಲ್ ಈಕ್ವಿಟಿ ಅಂತ ಮಾಡುವಾಗ ಈ ಟೋಟಲ್ ಈಕ್ವಿಟಿ ಪೋರ್ಷನ್ನು ನಮಗೆ ಕಡಿಮೆ ಆದಷ್ಟು, ಟೋಟಲ್ ಅಸೆಟ್ಸ್ ಇದೆ ಡಿವೈಡ್ ಬೈ ಟೋಟಲ್ ಈಕ್ವಿಟಿ ಅಂತ ಇದೆ ಅಲ್ವಾ, ಈ ಟೋಟಲ್ ಈಕ್ವಿಟಿ ಕಡಿಮೆ ಆದಷ್ಟು ನಮಗೆ ಈ ರೇಷಿಯೋ ಜಾಸ್ತಿ ಬರುತ್ತೆ. ಟೋಟಲ್ ಈಕ್ವಿಟಿ ಕಡಿಮೆ ಆಗಿದೆ ಅಂದರೆ ಏನಂತ ಅರ್ಥ, ಉಳಿದಿರೋದು ಯಾವುದು, ಈಗ ಟೋಟಲ್ ಅಸೆಟ್ಸ್ನಲ್ಲಿ ಡಿವೈಡ್ ಬೈ ಟೋಟಲ್ ಈಕ್ವಿಟಿ ಅಂತ ಮಾಡ್ತೀರಾ ನೀವು. ಟೋಟಲ್ ಈಕ್ವಿಟಿ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ. ಈಗ ಟೋಟಲ್ ಈಕ್ವಿಟಿ ಕಡಿಮೆ ಇದೆ ಅಂತಂದಾಗ, ಟೋಟಲ್ ಅಸೆಟ್ಸು ಒಂದು 50,000 ಇದೆ, ಟೋಟಲ್ ಈಕ್ವಿಟಿ ಓನ್ಲಿ 10,000 ಇದೆ ಅಂತಂದರೆ ಇನ್ನು 40,000 ಏನಾಗಿರುತ್ತೆ,
ಅಫ್ಕೋರ್ಸ್ ಡೆಟ್ ಅಲ್ವಾ, ಅದು ಡೆಟ್ ಆಗಿರುತ್ತೆ. ಈಕ್ವಿಟಿ ಅಲ್ಲದೆ ಇರೋದು ಯಾವುದು? ಈಕ್ವಿಟಿ ಅಲ್ಲದೆ ಇರೋದು ಡೆಟ್ಟು ಅಥವಾ ಲಯಬಿಲಿಟಿ. ಸೊ ಅದು ಲಯಬಿಲಿಟಿ ಆಗಿರುತ್ತೆ. ಸೊ ಈ ಡೆಟ್ ಅಥವಾ ಲಯಬಿಲಿಟಿಗೆ ನಾವು ಲಿವರೇಜ್ ಅಂತ ಕರೆಯೋದು. ಅಂತಂದರೆ ಇದು ಹೆಚ್ಚು ಲಿವರೇಜ್ ಇದೆ ಅಂತ ಅರ್ಥ. ಈ ರೇಷು ಜಾಸ್ತಿ ಬಂತು ಅಂದರೆ ಲಿವರೇಜ್ ಪ್ರಮಾಣ ಜಾಸ್ತಿ ಇದೆ, ಈಕ್ವಿಟಿ ಪೋರ್ಷನ್ ಕಡಿಮೆ ಇದೆ, ಡೆಟ್ ಪೋರ್ಷನ್ ಜಾಸ್ತಿ ಇದೆ ಅಂತ ಅರ್ಥ. ಈ ರೇಷು ಜಾಸ್ತಿ ಬಂತು ಅಂದರೆ ನಮಗೆ ಈಕ್ವಿಟಿ ಪೋರ್ಷನ್ ಕಡಿಮೆ ಇರೋದ್ರಿಂದನೂ ರಿಟರ್ನ್ ಆನ್ ಈಕ್ವಿಟಿ ಜಾಸ್ತಿ ಬರುತ್ತೆ. ಯಾಕೆ ಹೇಳಿ? ಈಕ್ವಿಟಿ ಪೋರ್ಷನ್ ಕಡಿಮೆ ಇದೆ ಅಂತಂದರೆ ನಂಬರ್ ಆಫ್ ಶೇರ್ಸ್ ಕಡಿಮೆ ಇದೆ ಅಂತ, ಶೇರ್ ಹೋಲ್ಡರ್ಸ್ ಕಡಿಮೆ ಜನ ಇದ್ದಾರೆ. ನಂಬರ್ ಆಫ್ ಶೇರ್ಸ್ ಕಡಿಮೆ ಇದ್ದಾಗ ಬರೋ ಪ್ರಾಫಿಟಲ್ಲೇ ಇವರಿಗೆ ಅಲ್ವಾ. ಅಂದರೆ ಪ್ರಾಫಿಟ್ ಬಂದಿದೆ, ಎಷ್ಟೋ ಪ್ರಾಫಿಟ್ ಬಂದಿದೆ, ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಈಕ್ವಿಟಿ ಅಂತ ಮಾಡ್ತೀರಾ. ನಿಮ್ಮ ಈಕ್ವಿಟಿನೇ ಕಡಿಮೆ ಇದ್ದಾಗ ನಿಮಗೆ ಸಿಗೋ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಈಗ ನಿಮಗೆ ಈಕ್ವಿಟಿ ಟೋಟಲ್ ಅಸೆಟ್ಸ್ ಡಿವೈಡ್ ಬೈ ಈಕ್ವಿಟಿ ಅಂತ ಇದೆ. ಸೊ ಈ ಟೋಟಲ್ ಅಸೆಟ್ಸು ಈಸ್ ಈಕ್ವಲ್ ಟು ಈಕ್ವಿಟಿ ಪ್ಲಸ್ ಲಯಬಿಲಿಟಿ. ಈಕ್ವಿಟಿ ಕಳೆದು ಉಳಿದಿರೋ ಪ್ರಮಾಣ ಎಲ್ಲ ಲಯಬಿಲಿಟಿ ಆಗಿರುತ್ತೆ. ಸಪೋಸ್ ಈಕ್ವಿಟಿ ಏನಾದರೂ ಕಡಿಮೆ ಇತ್ತು ಅಂತಂದರೆ ಆಗ ಈ ರೇಷು ಜಾಸ್ತಿ ಬರುತ್ತೆ. ಈ ರೇಷು ಜಾಸ್ತಿ ಬಂದಿದೆ ಅಂದರೆ ಈಕ್ವಿಟಿ ಕಡಿಮೆ ಇದೆ ಅಂತಲೇ ಅರ್ಥ. ಈಕ್ವಿಟಿ ಕಡಿಮೆ ಇದ್ದಾಗ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಜಾಸ್ತಿ ಬರುತ್ತೆ. ಯಾಕೆ ಹೇಳಿ? ಯಾಕೆ ಅಂತಂದರೆ ಬಂದಿರೋ ಈ ನೆಟ್ ಪ್ರಾಫಿಟ್ನ ಹಂಚ್ಕೊಳ್ಳಿಕ್ಕೆ ಕಡಿಮೆ ಜನ ಇದ್ದಾರೆ. ಆಗ ROI ಜಾಸ್ತಿ ಆಗುತ್ತೆ, ರಿಟರ್ನ್ ಆನ್ ಈಕ್ವಿಟಿ. ಪ್ರತಿಯೊಂದು ಶೇರಿಗೂ ಬರುವಂಥ ಪ್ರಮಾಣ, ಈ ಶೇರ್ ಹೋಲ್ಡರ್ಸ್ಗೆ ಬರುವಂಥ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗೆ ರಿಟರ್ನ್ ಆನ್ ಈಕ್ವಿಟಿ ಹೆಚ್ಚಾಗುತ್ತೆ ಅಂತ. ಈ ರಿಟರ್ನ್ ಆನ್ ಈಕ್ವಿಟಿ ಹೆಚ್ಚಾಗಲಿಕ್ಕೆ ಇವು ಮೂರು ಕಾರಣ ಆಗಿರ್ಬೋದು, ಅಥವಾ ಈ ಮೂರರಲ್ಲಿ ಯಾವುದೋ ಒಂದು ಕಾರಣ ಆಗಿರ್ಬೋದು. ರಿಟರ್ನ್ ಆನ್ ಈಕ್ವಿಟಿ ಕಡಿಮೆ ಆಗಲಿಕ್ಕೂ ಈ ಮೂರು ಕಾರಣ ಆಗಿರ್ಬೋದು, ಅಥವಾ ಈ ಮೂರರಲ್ಲಿ ಯಾವುದೋ ಒಂದು ಕಾರಣ ಆಗಿರ್ಬೋದು, ಅಥವಾ ಯಾವುದೋ ಎರಡು ಕಾರಣ ಆಗಿರ್ಬೋದು. ನಮಗೆ DuPont ಅನಾಲಿಸಿಸ್ ಯಾಕೆ ಬೇಕು ಅಂತಂದರೆ ಎಕ್ಸಾಕ್ಟಾಗಿ ಹೇಳಲಿಕ್ಕೆ, ಒಂದು ಜಸ್ಟ್ ರಿಟರ್ನ್ ಆನ್ ಈಕ್ವಿಟಿ ಕಂಡುಹಿಡಿದ್ಬಿಟ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ಕಾರಣಕ್ಕೆ ನಿಮಗೆ ರಿಟರ್ನ್ ಆನ್ ಈಕ್ವಿಟಿ ಹೆಚ್ಚಾಗಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಯಾವ ಕಾರಣಕ್ಕೆ ರಿಟರ್ನ್ ಆನ್ ಈಕ್ವಿಟಿ ಹೆಚ್ಚಾಗಿದೆ ಅಂತ ತಿಳ್ಕೊಬೇಕಂದ್ರೆ ಇದನ್ನು ಬ್ರೇಕಪ್ ಮಾಡಿಬಿಟ್ಟು ಈ ಮೂರನ್ನು ಸಪರೇಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು DuPont ಅನಾಲಿಸಿಸ್ ಅಂತ ಕರಿತೀವಿ. ಸೊ ಅದಕ್ಕೆ ನಮಗೆ DuPont ಅನಾಲಿಸಿಸ್ ಹೆಲ್ಪ್ ಮಾಡುತ್ತೆ. ಈಗ ಒಂದು ಪ್ರಾಬ್ಲಮ್ ಇಟ್ಕೊಂಡು ನೋಡಿದ್ರೆ ನಾವು ಕನ್ಸಿಡರ್ ದ ಫಾಲೋಯಿಂಗ್ ಎಕ್ಸಾಂಪಲ್. ಟೋಟಲ್ ಸೇಲ್ಸ್ 40 lakh ಇದೆ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 4 lakh ಇದೆ, ಟೋಟಲ್ ಅಸೆಟ್ಸು 20 lakh ಇದೆ, ಶೇರ್ ಹೋಲ್ಡರ್ಸ್ ಫಂಡ್ 16 lakh. ಓಕೆ, ಟೋಟಲ್ ಸೇಲ್ಸು 40 lakh ಸೇಲ್ಸ್ ಅಥವಾ ಸೇಲ್ಸ್ ರೆವಿನ್ಯೂ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 4 lakh ಕೊಟ್ಟಿದ್ದಾನೆ, ಟೋಟಲ್ ಅಸೆಟ್ಸ್ ಕೊಟ್ಟಿದ್ದಾನೆ 20 lakh, ಶೇರ್ ಹೋಲ್ಡರ್ಸ್ ಫಂಡು 16 lakh. ನೆನ್ಪಿಟ್ಕೊಳ್ಳಿ, ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಒಂದು, ಈಕ್ವಿಟಿ ಅಂದ್ರೆ ಒಂದು. ಡಿಟರ್ಮೈನ್ ದ ಫಾಲೋಯಿಂಗ್ ರೇಷಿಯೋಸ್: ನೆಟ್ ಪ್ರಾಫಿಟ್ ರೇಷಿಯೋ, ಅಸೆಟ್ ಟರ್ನ್ಓವರ್ ರೇಷಿಯೋ, ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್, ರಿಟರ್ನ್ ಆನ್ ಈಕ್ವಿಟಿ. 4 ರೇಷಿಯೋನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಎಕ್ಸ್ಪ್ಲೈನ್ DuPont ಅನಾಲಿಸಿಸ್ ಬೇಸ್ಡ್ ಆನ್ ಯುವರ್ ಕ್ಯಾಲ್ಕುಲೇಷನ್. ಈ ಬೇಸ್ ಮೇಲೆ ನಾವು DuPont ಅನಾಲಿಸಿಸ್ನ ಎಕ್ಸ್ಪ್ಲೈನ್ ಮಾಡಬೇಕಂತ. ಒಂದೊಂದೇ ರೇಷಿಯೋ ಕಂಡುಹಿಡ. ನೆಟ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನು? ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಟೋಟಲ್ ಸೇಲ್ಸ್ ಇಂಟು 100. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 4 lakh ಡಿವೈಡ್ ಬೈ ನೆಟ್ ಸೇಲ್ಸ್ 40 lakh. 4 lakh ಡಿವೈಡ್ ಬೈ 40 lakh ಇಂಟು 100, 10%. ಈ ಟೋಟಲ್ ಸೇಲ್ಸಲ್ಲಿ 10% ನಮ್ಮ ಪ್ರಾಫಿಟ್ ಮಾರ್ಜಿನ್. ಟೋಟಲ್ ಸೇಲ್ಸಲ್ಲಿ 10% ನಮ್ಮ ಪ್ರಾಫಿಟ್ ಮಾರ್ಜಿನ್. ಯಾವುದೋ ಒಂದು 100 ರೂಪಾಯಿನ ಪ್ರಾಡಕ್ಟ್ ಮಾಡಿದ್ರಿ ಅಂತಂದರೆ ಅದರಲ್ಲಿ 10 ರೂಪಾಯಿ ಪ್ರಾಫಿಟ್ ಮಾರ್ಜಿನ್, ಪ್ರಾಫಿಟ್ ಸಿಗುತ್ತೆ. ಇನ್ನು 90 ರೂಪಾಯಿ ಖರ್ಚು. ಸೊ ದಟ್ ಈಸ್ ಪ್ರಾಫಿಟ್ ಮಾರ್ಜಿನ್. ಸೊ ಇದನ್ನು ಇಂಡಿಕೇಟ್ ಮಾಡುತ್ತೆ ಟೋಟಲ್ ಸೇಲ್ಸಲ್ಲಿ ನಿಮ್ಮ ಪ್ರಾಫಿಟ್ ಭಾಗ ಎಷ್ಟು ಅಂತ. ಸೊ 10%, ಈಗ 10% ಸಿಕ್ಕಿದೆ. ಓಕೆ, ಇನ್ನು ಎರಡನೇದು ಅಸೆಟ್ ಟರ್ನ್ಓವರ್ ರೇಷಿಯೋ. ಅಸೆಟ್ ಟರ್ನ್ಓವರ್ ರೇಷಿಯೋ ಅಂದರೆ ಟೋಟಲ್ ಸೇಲ್ಸ್ ಡಿವೈಡ್ ಬೈ ಟೋಟಲ್ ಅಸೆಟ್ಸ್. ಟೋಟಲ್ ಸೇಲ್ಸ್ ಅಂದರೆ ಟೋಟಲ್ ಸೇಲ್ಸ್ ಎಷ್ಟು? ಇಲ್ಲಿ ಇದೆಯಲ್ಲ ಟೋಟಲ್ ಸೇಲ್ಸ್ 40 lakh ಡಿವೈಡ್ ಬೈ ಟೋಟಲ್ ಅಸೆಟ್ ಎಷ್ಟು? ಟೋಟಲ್ ಅಸೆಟ್ಸು 20 lakh. 40 lakh ಡಿವೈಡ್ ಬೈ 20 lakh ಈಸ್ ಈಕ್ವಲ್ ಟು 2 times. ಇದನ್ನು ನಾವು ಟೈಮ್ನಲ್ಲಿ ಹೇಳ್ತೀವಿ. ಯಾಕೆಂದರೆ 2 times ಅಂತಂದರೆ ಇಲ್ಲಿ ನಮಗೆ ಅಸೆಟ್ ಟರ್ನ್ಓವರ್ ರೇಷಿಯೋ ಏನು ಹೇಳುತ್ತೆ ಅಂದರೆ ಸೇಲ್ಸ್ ಈಸ್ ಟ್ವೈಸ್ ಆಫ್ ಟೋಟಲ್ ಅಸೆಟ್ಸ್. ನಮ್ಮ ಟೋಟಲ್ ಅಸೆಟ್ಗಳ 2ರಷ್ಟಿದೆ ಸೇಲ್ಸು ಅಂತ. ಇದರ ಡಬಲ್ ಇದೆ ನಮ್ಮ ಸೇಲ್ಸ್. ಅಂದರೆ ಅಷ್ಟೂ ಉಪಯೋಗಿಸ್ಕೊಂಡಿದ್ದೀವಿ ನಾವು ಅಂತ, ಅಷ್ಟು ಚೆನ್ನಾಗಿ ನಾವು ಟೋಟಲ್ ಅಸೆಟ್ಸ್ಗಳನ್ನ ಉಪಯೋಗಿಸ್ಕೊಂಡು ಸೇಲಾಗಿ ಕನ್ವರ್ಟ್ ಮಾಡಿದ್ದೀವಿ. 2 times ಇದೆ. ಇಟ್ ಇಸ್ ವೆರಿ ಗುಡ್ ರೇಷಿಯೋ. 2 times ಇದೆ ಅಂತ. ಟೋಟಲ್ ಅಸೆಟ್ಸ್ಗಿಂತಲೂ ನಮ್ಮ ಸೇಲ್ಸ್ ರೆವಿನ್ಯೂ ಜಾಸ್ತಿ ಇದೆ. ಡಬಲ್ ಆಫ್ ಇಟ್, ಡಬಲ್ ಇದೆ ಅದ್ರ. ಇದು ಅಸೆಟ್ ಟರ್ನ್ಓವರ್ ರೇಷಿಯೋ, ಇದು 2 ಬಂತು. ಇನ್ನು ಮೂರನೇದು ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್. ನಮ್ಮ ಹತ್ರ ಇಷ್ಟು ಟೋಟಲ್ ಅಸೆಟ್ಸ್ ಇದೆ 20 ಲಕ್ಷ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಅಂದರೆ ಈಕ್ವಿಟಿ, ಡೆಟ್ ಅಲ್ಲ, ಡಿಬೆಂಚರು, ಬಾಂಡು, ಲೋನ್ ಇದು ಯಾವುದೂ ಅಲ್ಲ, ಓನ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಲ್ಲ ಇದ್ರೆ ಬರುತ್ತೆ. ಸೊ ಶೇರ್ ಹೋಲ್ಡರ್ಸ್ ಫಂಡ್ 16 ಲಕ್ಷ ಇದೆ. 20 ಲಕ್ಷ ಟೋಟಲ್ ಅಸೆಟ್ಸಿಗೆ 16 ಲಕ್ಷ ಶೇರ್ ಹೋಲ್ಡರ್ಸ್ ಫಂಡ್ ಇದೆ. ಅಂದರೆ ಈ 20 ಲಕ್ಷನ ಈ 16 ಲಕ್ಷದ ಶೇರ್ ಹೋಲ್ಡರ್ಸು ಹಂಚ್ಕೊಳ್ತಾರೆ. ಶೇರ್ ಹೋಲ್ಡರ್ಸ್ ಫಂಡ್ 16 ಲಕ್ಷ ಇದೆ ಅಂದರೆ 1.25 times ಇದೆ. ಅಂದರೆ ನಮಗೆ ಸಫಿಷಿಯೆಂಟ್ ಟೋಟಲ್ ಅಸೆಟ್ ಇದೆ. ಈ ಟೋಟಲ್ ಅಸೆಟ್ಸ್ಗಿಂತ ಅಂದರೆ ಶೇರ್ ಹೋಲ್ಡರ್ಸ್ ಫಂಡಿಗಿಂತಲೂ ಟೋಟಲ್ ಅಸೆಟ್ ಜಾಸ್ತಿ ಇದೆ. ಅಂದರೆ ಏನಂತ ಅರ್ಥ ಇಲ್ಲಿ ನೋಡಿ,
ಈ 16 ಲ್ಯಾಕು ಶೇರ್ ಹೋಲ್ಡರ್ಸ್ ಫಂಡ್ ಆದರೆ ಇನ್ನು ರಿಮೈನಿಂಗ್ 20 ಲ್ಯಾಕ್ನಲ್ಲಿ 16 ಲ್ಯಾಕ್ ಶೇರ್ ಹೋಲ್ಡರ್ಸ್ ಫಂಡ್ ಆದರೆ ಇನ್ನು 4 ಲ್ಯಾಕು ಡೆಟ್ ಇರುತ್ತೆ, ಲ್ಯಾಬಿಲಿಟಿ ಇರುತ್ತೆ, ಕರೆಂಟ್ ಲ್ಯಾಬಿಲಿಟಿ ನಾನ್ ಕರೆಂಟ್ ಲ್ಯಾಬಿಲಿಟಿ ಸೇರಿ. ಎರಡೂ ಸೇರಿದ್ರೆ ಇದಕ್ಕೆ ಈಕ್ವಲ್. ಶೇರ್ ಹೋಲ್ಡರ್ಸ್ ಫಂಡ್ ಆ್ಯಂಡ್ ಲ್ಯಾಬಿಲಿಟಿ ಎರಡೂ ಸೇರಿ ಅಸೆಟ್ಟಿಗೆ ಈಕ್ವಲ್. ನಿಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಿದ್ರೆ ಈಕ್ವಿಟಿನೂ ಇರುತ್ತೆ, ಲ್ಯಾಬಿಲಿಟಿನೂ ಇರುತ್ತೆ, ಎರಡೂ ಸೇರಿ ಈಚ ಸೈಡ್ ಅಸೆಟ್ಟಿಗೆ ಸಮ ಆಗಬೇಕು. ಸೊ ಹಾಗಾಗಿ ಈ 20 ಲಕ್ಷದಲ್ಲಿ 16 ಲಕ್ಷ ಪ್ಲಸ್ ಇಲ್ಲಿ ಲಿವರೇಜ್ ಇದೆ ತಾನೇ. ಲಿವರೇಜ್ ಇರಲಿಲ್ಲ ಅಂತಂದರೆ ಇದಿಷ್ಟು 20 ಲಕ್ಷನೇ ಆಗಬೇಕಿತ್ತಲ್ಲ, ಆಗ ನಿಮಗೆ ಒನ್ ಟೈಮ್ ಅಂತ ಬರ್ತಿತ್ತು. ಬಟ್ ಇಲ್ಲಿ ಲಿವರೇಜ್ ಇದೆ ಅಂದರೆ ಏನಿದೆ, ಡೆಟ್ ಇದೆ, 4 ಲಕ್ಷದಷ್ಟು ಡೆಟ್ ಇದೆ. ಅಂದರೆ ಈಕ್ವಿಟಿ ಪೋರ್ಷನ್ನೇ ಜಾಸ್ತಿ ಇದೆ ಡೆಟ್ಟಿಗಿಂತ, 1.25 ಟೈಮ್ಸ್ ಇದೆ ಅಲ್ಲ, ಆಗ ಈಕ್ವಿಟಿ ಪೋರ್ಷನ್ನೇ ಜಾಸ್ತಿ ಇದೆ ಅಂತ. ಓಕೆ, ಈಕ್ವಿಟಿ ಪೋರ್ಷನ್ ಜಾಸ್ತಿ ಇದೆ, ಬಟ್ ಲಿವರೇಜ್ ಕೂಡ ಇದೆ ಅಂತ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಲಿವರೇಜ್ ಇದೆ. ಓಕೆ, ನೆಕ್ಸ್ಟು ರಿಟರ್ನ್ ಆನ್ ಈಕ್ವಿಟಿ. ಈಗ ರಿಟರ್ನ್ ಆನ್ ಈಕ್ವಿಟಿಗೆ ಬರೋಣ. ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಾದರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ರಿಟರ್ನ್ ಆನ್ ಈಕ್ವಿಟಿ ಬರುತ್ತೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ 4 ಲಕ್ಷ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. 16 ಲಕ್ಷ ಇಂಟು 100 ಮಾಡಿ 25% ಬರುತ್ತೆ. 25% ಏನು ಹೇಳುತ್ತೆ ಅಂತಂದರೆ, ನಮ್ಮ ಹತ್ರ ಇರೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ನಲ್ಲಿ ಸೊ ಪ್ರಾಫಿಟ್ ಇದೆಯಲ್ಲ, ಈ ಪ್ರಾಫಿಟ್ಟು ಅಂದರೆ ಈ 16 ಲಕ್ಷ ಶೇರ್ ಕ್ಯಾಪಿಟಲ್ಗೆ 4 ಲಕ್ಷ ಪ್ರಾಫಿಟ್ ಬಂದಿದೆ ಅಂತ. ಅಂದರೆ ನಮಗೆ 25% ಪ್ರಾಫಿಟ್ ಬಂದಿದೆ ಅಂತ. ನಮ್ಮ ಹತ್ರ ಇರೋ ಶೇರ್ ಕ್ಯಾಪಿಟಲ್ನ 25% ಅಷ್ಟು ನಮಗೆ ಪ್ರಾಫಿಟ್ ಬಂದಿದೆ ಅಂತ. ರಿಟರ್ನ್ ಆನ್ ಈಕ್ವಿಟಿ, ಈ ಈಕ್ವಿಟಿ ಮೇಲೆ ನಮಗಿಷ್ಟು ರಿಟರ್ನ್ ಬಂದಿದೆ ಅಂತ, 4 ಲ್ಯಾಕ್ 25%. ಸೊ ಈಗ ನೋಡಿದ್ರೆ ಜಸ್ಟ್ ನಮ್ಗೆ ಇಷ್ಟೇ ಗೊತ್ತಾಗುತ್ತೆ, 25% ಅಂತ ಗೊತ್ತಾಗುತ್ತೆ ಅಷ್ಟೇ. ಬಟ್ ಇದು ಬರಲಿಕ್ಕೆ ಏನೆಲ್ಲ ಕಾರಣ, ಈ 3 ಕಾರಣ ಆಗಿರುತ್ತೆ. ನಾವು ಅದನ್ನು ಸಪ್ರೇಟ್ ಮಾಡಿ ಮೊದಲು ನೀವು ಇಂಡಿವಿಜುವಲಿ 4 ರೇಷು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಆ ನಂತರದಲ್ಲಿ ನೀವೇನು ಮಾಡಬೇಕು ಅಂದರೆ, ಇದೇ ಆನ್ಸರ್ ಈಗೇನು ನಿಮ್ಗೆ 25% ಬಂತಲ್ಲ, ಈ ಫಾರ್ಮುಲಾ ಹಾಕಿದಾಗ ಈ ಮೇಲಿನ 3 ರೇಷು ಮಲ್ಟಿಪ್ಲೈ ಮಾಡಿದಾಗಲೂ ಇದೇ ಆನ್ಸರ್ ಬರಬೇಕು ನಿಮಗೆ. ಹೇಗೆ, DuPont ಅನಾಲಿಸಿಸ್ ಅಂತ ಬರೀರಿ. ಆ್ಯಸ್ ಪರ್ DuPont ಅನಾಲಿಸಿಸ್, ರಿಟರ್ನ್ ಆನ್ ಈಕ್ವಿಟಿ ಈಸ್ ಎ ಪ್ರಾಡಕ್ಟ್ ಆಫ್ 3 ಇಂಪಾರ್ಟೆಂಟ್ ರೇಷಿಯೋಸ್. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ. ಈ 3 ರೇಷುಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥ ಪ್ರಾಡಕ್ಟ್ ಇದೆಯಲ್ಲ, ದಟ್ ಈಸ್ ರಿಟರ್ನ್ ಆನ್ ಈಕ್ವಿಟಿ. ನೆಟ್ ಪ್ರಾಫಿಟ್ ರೇಷು ಇಂಟು ಅಸೆಟ್ ಟರ್ನ್ ಓವರ್ ರೇಷು ಇಂಟು ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷು, ಟೋಟಲ್ ಅಸೆಟ್ ಟು ಶೇರ್ ಹೋಲ್ಡರ್ಸ್ ಫಂಡ್. ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ ಎಲ್ಲ, ಅದನ್ನು ಹಾಕ್ಕೊಂಡು ಹೋಗೋಣ. 10% ಅಂದರೆ 0.01 ಅಂತ, 10% ಸೊ 0.10 ಇದು. ಸೊ ದಿಸ್ ಈಸ್ 2 ಟೈಮ್ಸ್ 1.25 ಟೈಮ್ಸ್. ಸೊ ನಾವು ಹೀಗೆ ಮಾಡ್ತೀವಿ, 0.10 ಇಂಟು 2 ಟೈಮ್ಸ್ ಇಂಟು 1.25 ಟೈಮ್ಸ್. ದಿಸ್ ಇಂಟು ದಿಸ್ ಇಂಟು ದಿಸ್, 3 ಮಲ್ಟಿಪ್ಲೈ ಮಾಡಿ, ಈ 3 ಮಲ್ಟಿಪ್ಲೈ ಮಾಡ್ತಿದ್ದೀವಿ. 0.10 ಅಂದರೆ 10% ಇಂಟು 2 ಟೈಮ್ಸ್ ಇಂಟು 1.25 ಟೈಮ್ಸ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 0.10 ಇಂಟು 2 ದಟ್ ಇಸ್ 0.20 ಬರುತ್ತೆ ಇಲ್ಲಿ, ಇಂಟು 1.25 ದಟ್ ಈಸ್ 0.25 ಬರುತ್ತೆ. 0.25 ಮಲ್ಟಿಪ್ಲೈ ಬೈ 100 25%. ಇವು 3 ಮಲ್ಟಿಪ್ಲೈ ಮಾಡಿದ್ರೂ ನಮ್ಗೆ 25% ಆನ್ಸರೇ ಬರುತ್ತೆ. ಸಪ್ರೇಟ್ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡಿದ್ರು 25% ಆನ್ಸರ್ ಬರುತ್ತೆ. ಅಂದರೆ ಈ 25% ಬಂದಿರೋದಕ್ಕೆ ಕಾರಣ ಈ 3 ಸೇರಿ. ಈಗ ನಾವು ಡಿಸ್ಕ್ರಿಪ್ಷನ್ ಬರೀಬೇಕು. ನನಗೆ ನೆಟ್ ಪ್ರಾಫಿಟ್ ರೇಷಿಯೋ ಇಂಡಿಕೇಟ್ಸ್ ದ ನೆಟ್ ಮಾರ್ಜಿನ್ ಆಫ್ಟರ್ ಟ್ಯಾಕ್ಸ್ ವಿತ್ ರೆಸ್ಪೆಕ್ಟ್ ಟು ಸೇಲ್ಸ್ ವಿಚ್ ಈಸ್ ಗಿವನ್ ಇಸ್ 10%. ಒಂದೊಂದರೆ ಬರೀತಾ ಹೋಗಿ. ನಿಮಗೆ ನೆಟ್ ಪ್ರಾಫಿಟ್ ಅಂದರೆ ನಮಗೆ ಸೇಲ್ಸ್ನಲ್ಲಿ ಇಷ್ಟು ಪ್ರಾಫಿಟ್ ಮಾರ್ಜಿನ್ 10% ಇದೆ. ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಇಸ್ 2 ಟೈಮ್ಸ್ ಇಂಡಿಕೇಟ್ಸ್ ದಟ್. ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಏನು ಇಂಡಿಕೇಟ್ ಮಾಡುತ್ತೆ? ಫಾರ್ ಎವ್ರಿ 1 rupee ಇನ್ವೆಸ್ಟೆಡ್ ಇನ್ ಅಸೆಟ್, ದ ಕಂಪನಿ ಇಸ್ ಕೇಪಬಲ್ ಟು ಅಚೀವ್ ₹2 ಸೇಲ್ಸ್. ನೀವು ₹1 ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ₹2 ಸೇಲ್ಸ್ ಬರುತ್ತೆ ಅಂತ. ಡಬಲ್ ಬರುತ್ತೆ, ಇದ್ರ ಡಬಲ್. ನೀವು ಅಸೆಟ್ ಮೇಲೆ ಹಾಕೋ ಪ್ರತಿ ₹1 ₹2 ಸೇಲ್ಸ್ ಬರುತ್ತೆ. ಸೇಲ್ಸ್ ಈಸ್ ಮೋರ್, ಡಬಲ್ ಆಗುತ್ತೆ ಅಂತ. ನೆಕ್ಸ್ಟ್ 3ರಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ? ಫಿನಾನ್ಷಿಯಲ್ ಲಿವರೇಜ್ ಆಫ್ 1.25 ಟೈಮ್ಸ್ ಇಂಡಿಕೇಟ್ಸ್. ಇದೇನು ಇಂಡಿಕೇಟ್ ಮಾಡುತ್ತೆ? ಫಿನಾನ್ಷಿಯಲ್ ಲಿವರೇಜ್ 1.25 ಟೈಮ್ಸ್ ಅಂದರೆ ಅಗೇನ್ಸ್ಟ್ ಈಚ್ 1 ಆಫ್ ಶೇರ್ ಹೋಲ್ಡರ್ ಫಂಡ್ ದ ಇನ್ವೆಸ್ಟ್ಮೆಂಟ್ ಇನ್ ಅಸೆಟ್ ಈಸ್ 1.25 ಅಂತ. ಸೊ ಅಂದರೆ against each ₹1 of shareholders funds, the investment in assets is 1.25. So shareholders fund, ಸೊ ನೀವು ₹1 ಶೇರ್ ಹೋಲ್ಡರ್ಸ್ ಫಂಡನ್ನು ಇನ್ವೆಸ್ಟ್ ಮಾಡಿದ್ರು ಅಸೆಟ್ಟಿಗೆ, ಸೊ ನಿಮಗೆ 1.25 ನಷ್ಟು ಅಸೆಟ್ ಬೇಕಾಗುತ್ತೆ. ಅಂದರೆ ನಿಮಗೆ ₹1 ಶೇರ್ ಹೋಲ್ಡರ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ಸಾಕಾಗೋದಿಲ್ಲ. ಇನ್ನೂ 0.25 ಏನು ಮಾಡ್ತೀರಿ? ಆಗ ನೀವು ಡೆಟ್ಟಿಂದ ರೈಸ್ ಮಾಡಬೇಕಾಗತ್ತೆ.
ಯಾಕಂದರೆ ಅಸೆಟ್ಟು 1.25 ಇರೋದ್ರಿಂದ ನಿಮ್ಮ ಹತ್ರ ಇರೋ ಶೇರ್ ಹೋಲ್ಡರ್ಸ್ ಫಂಡ್ 1 ಇದೆ ಅಂದ್ಕೊಳ್ಳಿ, ಬಟ್ ನಿಮಗೆ ಅಸೆಟ್ಸ್ 1.25 ಇರೋದ್ರಿಂದ ಇನ್ನು 0.25ಗೆ ನೀವು ಎಲ್ಲಿಂದ ಫಂಡ್ ತರ್ತೀರಾ? ಶೇರ್ ಹೋಲ್ಡರ್ ಫಂಡ್ ಸಾಲಲ್ಲ. ಆಗ ನೀವು 0.25ಗೆ ಫಂಡನ್ನ ಡೆಟ್ಟಿಂದ ತಂದಿರ್ತೀರಾ ಅಂತ ಅರ್ಥ. ದಟ್ ಇಸ್ ಡೆಟ್ ಪೋರ್ಷನ್ ಆಗಿರುತ್ತೆ. This ratio indicates that along with equity, the company is using external funds to finance its investment in the total assets ಅಂತ ಅದನ್ನೇ ಹೇಳ್ತಿರೋದು. ಸೊ ಎಕ್ಸ್ಟರ್ನಲ್ ಫಂಡನ್ನು ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಈ ರಿಕ್ವೈರ್ಡ್ ಅಮೌಂಟಿಗೆ. ಸೊ ಈ 3 ರೇಷಿಯೋಗಳ ಉದ್ದೇಶ ಅದೇ. ಅಷ್ಟು ಸೇರಿದಾಗ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಬರುತ್ತೆ ಅಂತ. ಇವನು 3 ಸಪ್ರೇಟ್ ಮಾಡಿ ಹೇಳೋದೇ ಡುಪಾಂಟ್ ಅನಾಲಿಸಿಸ್. ಸೊ ಇನ್ನೊಂದು ಪ್ರಾಬ್ಲಮ್ ತೊಗೊಂಡು ನೋಡೋದಾದರೆ, ನೆಟ್ ಪ್ರಾಫಿಟ್ಟು $50,000, ನೆಟ್ ಸೇಲ್ಸು 5 lakh, ಟೋಟಲ್ ಅಸೆಟ್ಸ್ 10 lakh, ಟೋಟಲ್ ಈಕ್ವಿಟಿ 6 lakh. ಕ್ಯಾಲ್ಕುಲೇಟ್ ಡುಪಾಂಟ್ ರೇಷಿಯೋಸ್ ಅಂತ. ಡುಪಾಂಟ್ ರೇಷಿಯೋ ಅಂತ ಕೇಳಿದಾಗ ನಮ್ಗೆ ಸಪ್ರೇಟ್ 3 ಕಂಡುಹಿಡಬೇಕಾಗುತ್ತೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್, ನೆಟ್ ಪ್ರಾಫಿಟ್ ರೇಷಿಯೋ, ಅಸೆಟ್ ಟರ್ನ್ ಓವರ್ ರೇಷಿಯೋ, ಫಿನಾನ್ಷಿಯಲ್ ಲಿವರೇಜ್ ರೇಷಿಯೋ ಅಂದ್ರೂ ಒಂದೇ, ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೂ ಒಂದೇ. ಫಿನಾನ್ಷಿಯಲ್ ಲಿವರೇಜ್ ಅಂದರೆ ಅದೇನೆ ಟೋಟಲ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಈಕ್ವಿಟಿ. ಸೊ ಈಗ ನಾವು ಹಾಕೊಂಡು ಬರೋಣ ಒಂದೊಂದರೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಮೊದಲನೇದು, ನೆಟ್ ಪ್ರಾಫಿಟ್ ಮಾರ್ಜಿನ್ ರೇಷಿಯೋ ಕಂಡುಹಿಡೋಣ. ನೆಟ್ ಪ್ರಾಫಿಟ್ ಎಷ್ಟಿದೆ? 50,000 ಇದೆ. ಡಿವೈಡ್ ಬೈ ನೆಟ್ ಸೇಲ್ಸ್ ಎಷ್ಟಿದೆ? 5 lakh ಇದೆ. 50,000 ಡಿವೈಡ್ ಬೈ 5 lakh ದಟ್ ಈಸ್ 10, ಅಥವಾ ಇಂಟು 100 ಮಾಡಿದ್ರೆ 10% ಬರುತ್ತೆ. ನೆಕ್ಸ್ಟ್ ಅಸೆಟ್ಸ್ ಟರ್ನ್ ಓವರ್, ಇದನ್ನು ಪರ್ಸೆಂಟೇಜಲ್ಲಿ ಬರಿಬೋದು, ಇದನ್ನು ಟೈಮ್ನಲ್ಲಿ ಬರಿಬೇಕು ಇವೆರಡೂ. ಸೊ ನೆಕ್ಸ್ಟು ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಅಂದರೆ ನೆಟ್ ಸೇಲ್ಸ್ ಡಿವೈಡ್ ಬೈ ಟೋಟಲ್ ಅಸೆಟ್ಸ್ ಅಂತ. ನೆಟ್ ಸೇಲ್ಸ್ ಎಷ್ಟು? ನೆಟ್ ಸೇಲ್ಸ್ ಇಲ್ಲಿ 5 lakh ಇದೆ, ಟೋಟಲ್ ಅಸೆಟ್ಸ್ 10 lakh ಇದೆ. 5 lakh ಡಿವೈಡ್ ಬೈ 10 lakh ದಟ್ ಈಸ್ 0.5, ಅರ್ಧದಷ್ಟು ಅಂತ. ಅಂದರೆ ನಿಮ್ಮ ಒಟ್ಟು ಅಸೆಟ್ಸ್ಗಳನ್ನ ಎಷ್ಟು ಸೇಲಾಗಿ ಕನ್ವರ್ಟ್ ಮಾಡ್ತಿದ್ದೀರಾ? 50%ನ ಸೇಲಾಗಿ ಕನ್ವರ್ಟ್ ಮಾಡ್ತೀರಾ. ನಿಮ್ಮ ಟೋಟಲ್ ಅಸೆಟ್ಸ್ನ 50% ಸೇಲ್ಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ, 0.5 ಅಂತ. ನೆಕ್ಸ್ಟು ಫಿನಾನ್ಷಿಯಲ್ ಲಿವರೇಜ್ ರೇಷಿಯೋ ಅಂತಂದರೆ ಟೋಟಲ್ ಅಸೆಟ್ಸ್ ಡಿವೈಡ್ ಬೈ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್. ಟೋಟಲ್ ಅಸೆಟ್ ಎಷ್ಟು? 10 lakh ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟು? ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಒಂದೇ, ಈಕ್ವಿಟಿ ಅಂದರೆ ಒಂದೇ, 6 lakh. 10 lakh ಡಿವೈಡ್ ಬೈ 6 lakh ಅಂದರೆ 1.67 ಅಂತ. ಅಂದರೆ ಏನಂತ ಅರ್ಥ? ಇದೇನು ಹೇಳುತ್ತೆ 1.67 ಅಂದರೆ ನೀವು ಪ್ರತಿ ₹1 ಶೇರ್ ಹೋಲ್ಡರ್ಸ್ ಫಂಡ್ ಹಾಕಿದ್ರೆ 1.67 ಅಸೆಟ್ ಬೇಕು. ಅಂದರೆ ಇನ್ನು 0.67 ಅಸೆಟ್ಟಿಗೆ ಎಲ್ಲಿಂದ ಹಣ ತರ್ತೀರಾ? ಅದನ್ನು ಡೆಟ್ಟಿಂದ ತಂದಿರ್ತೀರ. ಅಂದರೆ ಇಲ್ಲಿ ಡೆಟ್ ಕ್ಯಾಪಿಟಲ್ ಇದೆ ಅಂತ ಅರ್ಥ. 0.67 ಅಷ್ಟು ಡೆಟ್ ಕ್ಯಾಪಿಟಲ್ ಇದೆ ಇಲ್ಲಿ. ಡುಪಾಂಟ್ ರೇಷಿಯೋ ಹಾಕೋದಾದರೆ ದಿಸ್ ಇಂಟು ದಿಸ್ ಈ 3 ಮಲ್ಟಿಪ್ಲೈ ಮಾಡ್ತೀರಾ. ಪ್ರಾಫಿಟ್ ಮಾರ್ಜಿನ್ ಇಂಟು ಅಸೆಟ್ ಟರ್ನ್ ಓವರ್ ಇಂಟು ಫಿನಾನ್ಷಿಯಲ್ ಲಿವರೇಜ್. 0.10 ಇಂಟು 0.5 ಇಂಟು 1.67 ಮಾಡಿದ್ರೆ 0.0835 ಬರುತ್ತೆ. ಸೊ ಈ 3 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡುಪಾಂಟ್ ರೇಷಿಯೋಸ್. ಅಂದರೆ ಡುಪಾಂಟ್ ಅನಾಲಿಸಿಸ್ ಅಂತ ಕರಿಬೋದು. ಏನೋ ದಟ್ ಈಸ್ ಅ ಪ್ರಾಡಕ್ಟ್ ಆಫ್ ಪ್ರಾಫಿಟ್ ಮಾರ್ಜಿನ್ ರೇಷಿಯೋ, ಅಸೆಟ್ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ಫಿನಾನ್ಷಿಯಲ್ ಲಿವರೇಜ್ ರೇಷಿಯೋ. ಈಗ ಡುಪಾಂಟ್ ಅನಾಲಿಸಿಸ್ ನಿಮ್ಗೆ ಅರ್ಥ ಆಗಿರುತ್ತೆ. ರಿಲೆವೆನ್ಸ್ ಆಫ್ ಡುಪಾಂಟ್ ಅನಾಲಿಸಿಸ್ ನೋಡಿದ್ರೆ, ಡುಪಾಂಟ್ ಅನಾಲಿಸಿಸ್ ಗಿವ್ಸ್ ಎ ಬ್ರಾಡರ್ ವ್ಯೂ ಆಫ್ ದ ರಿಟರ್ನ್ ಆನ್ ಈಕ್ವಿಟಿ ಆಫ್ ದ ಕಂಪನಿ. ಇಟ್ ಹೈಲೈಟ್ಸ್ ದ ಕಂಪನೀಸ್ ಸ್ಟ್ರೆಂತ್ಸ್ ಆ್ಯಂಡ್ ಪಿನ್ ಪಾಯಿಂಟ್ಸ್ ದ ಏರಿಯಾ ವೇರ್ ದೇರ್ ಈಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ನಮಗೆ ಡುಪಾಂಟ್ ಅನಾಲಿಸಿಸ್ ಒಂದು ಬ್ರಾಡರ್ ಪಿಕ್ಚರ್ ಕೊಡುತ್ತೆ. ಯಾಕಂದರೆ ನಮಗೆ ಓನ್ಲಿ ರಿಟರ್ನ್ ಆನ್ ಈಕ್ವಿಟಿ ಕಂಡುಹಿಡಿದಿದ್ರೆ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಬಟ್ ಈಗ ನಾವು ಅದನ್ನು ಬ್ರೇಕ್ ಡೌನ್ ಮಾಡೋದ್ರಿಂದ ಎಲ್ಲಿ ಸಮಸ್ಯೆ ಇದೆ ಅಥವಾ ಎಲ್ಲಿ ನಮಗೆ ಎಫಿಷಿಯನ್ಸಿ ಇದೆ, ಎಲ್ಲಿ ನಮ್ಮ ಸ್ಟ್ರೆಂತ್ ಇದೆ ಮತ್ತು ಎಲ್ಲಿ ವೀಕ್ನೆಸ್ ಇದೆ ಗೊತ್ತಾಗುತ್ತೆ. ನಮಗೆ ಪ್ರಾಫಿಟ್ ಮಾರ್ಜಿನಲ್ಲಿ ಪ್ರಾಬ್ಲಮ್ ಇದೆಯೋ ಅಥವಾ ಅಸೆಟ್ ಟರ್ನೋವಲ್ಲಿ ಪ್ರಾಬ್ಲಮ್ ಇದೆಯೋ ಅಥವಾ ಲಿವರೇಜಲ್ಲಿ ಪ್ರಾಬ್ಲಮ್ ಇದೆಯೋ ಅಂತ ನಮಗೆ ಪಾಯಿಂಟ್ಔಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಇಫ್ ದ ಶೇರ್ ಹೋಲ್ಡರ್ಸ್ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಲೋವರ್ ROE, the company with the help of DuPont analysis formula can assess whether the lower ROE is due to low profit margin, low asset turnover or poor leverage. ಈಗ ಶೇರ್ ಹೋಲ್ಡರ್ಸಿಗೆ ರಿಟರ್ನ್ ಆನ್ ಈಕ್ವಿಟಿ ತುಂಬ ಕಡಿಮೆ ಇದೆ ಅಂತ ಅನಿಸುತ್ತೆ. ಅವ್ರಿಗೆ ರಿಟರ್ನ್ ಆನ್ ಈಕ್ವಿಟಿ ತುಂಬ ಕಡಿಮೆ ಬಂತು ಅಂತ ಅನಿಸಿದಾಗ ಯಾವ ಕಾರಣಕ್ಕೆ ಅಂತ ಹೇಳ್ಬೋದು. ಅವ್ರಿಗೆ ಬಂದು ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆ ಜಗಳ ಮಾಡ್ತಾರೆ ಶೇರ್ ಹೋಲ್ಡರ್ಸು, ಇಷ್ಟೊಂದು ರಿಟರ್ನ್ ಆನ್ ಈಕ್ವಿಟಿ ಕಡಿಮೆ ಬಂದಿದೆಯಲ್ಲ ಅಂತ. ಆಗ ನೀವು ತೋರಿಸ್ಬೋದು ರಿಟರ್ನ್ ಆನ್ ಈಕ್ವಿಟಿ ಕಡಿಮೆ ಬಂದಿರೋದು ಪ್ರಾಫಿಟ್ ಕಡಿಮೆ ಆಗಿರೋದ್ರಿಂದ ಅಲ್ಲ, ಪ್ರಾಫಿಟ್ ಮಾರ್ಜಿನ್ ಜಾಸ್ತಿನೇ ಇದೆ ನೋಡಿ ಇಲ್ಲಿ. ಬಟ್ ರಿಟರ್ನ್ ಆನ್ ಈಕ್ವಿಟಿ ಕಡಿಮೆ ಆಗಿರೋದು ಯಾಕೆಂದರೆ ನಮ್ಮ ಲಿವರೇಜ್ನಲ್ಲಿ ಈಕ್ವಿಟಿ ಪೋರ್ಷನ್ ಜಾಸ್ತಿ ಇರೋದ್ರಿಂದ. ಈಕ್ವಿಟಿ ಪೋರ್ಷನ್ ಹೆಚ್ಚಾಗಿಬಿಟ್ಟಿದೆ, ಡೆಟ್ ಪೋರ್ಷನ್ ಕಡಿಮೆ ಆಗಿದೆ. ಆಗ ಬರೋ ಪ್ರಾಫಿಟ್ ಎಲ್ಲ ಇರುವಂಥ ಶೇರ್ ಹೋಲ್ಡರ್ಸ್ಗೆ ಹೋಗಬೇಕು, ಹಂಚಿ ಹೋಗುತ್ತೆ, ಆಗ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನೀವು. ಹಾಗಾಗಿ ಇದನ್ನು ನೀವು ಅವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒನ್ಸ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಹ್ಯಾಸ್ ಫೌಂಡ್ ದ ವೀಕ್ ಏರಿಯಾ, ಇಟ್ ಮೇ ಟೇಕ್ ಸ್ಟೆಪ್ಸ್ ಟು ಕರೆಕ್ಟ್ ಇಟ್. ನಿಮಗೆ ಎಲ್ಲಿ ಸಮಸ್ಯೆ ಇದೆ, ಲಿವರೇಜ್ನಲ್ಲಿ ಸಮಸ್ಯೆ ಇದೆಯಾ ಅಥವಾ
ನಿಮಗೆ ಅಸೆಟ್ ಟರ್ನ್ ಓವರ್ ನಿಮ್ಮ ಹತ್ರ ಇರೋ ಟೋಟಲ್ ಅಸೆಟ್ ನೀವು ಸೇಲ್ಸಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಸಮಸ್ಯೆ ಆಗ್ತಿದೆಯಾ, ಅಥವಾ ನಿಮ್ಗೆ ಬಂದಿರೋ ಸೇಲ್ಸ್ ರೆವೆನ್ಯೂಲಿ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇದೆಯೋ ಅಂತ ನೀವು ತಿಳ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಒಮ್ಮೆ ಅದನ್ನು ತಿಳ್ಕೊಂಡ ನಂತರ ನೀವು ಕರೆಕ್ಟಿವ್ ಮೆಜರ್ಸ್ನ ತಗೊಳ್ಬೋದಾಗಿರುತ್ತೆ. ಸೊ ಇಷ್ಟು DuPont ಅನಾಲಿಸಿಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಸೆಷನ್ ವೆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಟೆಕ್ಸ್ಟ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.